ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನಮಿಸುತ್ತಾ ಹಾಗೂ ಎಲ್ಲ ವೀಕ್ಷಕರಿಗೂ ನಮನಗಳನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಸತ್ಸಂಗದ ಜ್ಞಾನ ಹಂಚಿಕೆಯನ್ನ ಪ್ರಾರಂಭ ಮಾಡಿಕೊಳ್ಳೋಣ ಸ್ನೇಹಿತರೆ. ಇವತ್ತು ನಾನು ಹಂಚಿಕೊಳ್ಳೋ ಒಂದು ಪ್ರಯತ್ನ ಅಂದ್ರೆ ಆಧ್ಯಾತ್ಮ ಮತ್ತು ಆರೋಗ್ಯ ಅನ್ನೋ ವಿಷಯ. ಆಧ್ಯಾತ್ಮ ಅಂದ್ರೆ ನಮ್ಮೆಲ್ಲರಿಗೂ ತಿಳಿದಿರೋದೆ ಆತ್ಮದ ಕುರಿತಿರೋ ಒಂದು ಪರಿಚಯ, ಆತ್ಮದ ಬಗ್ಗೆ ತಿಳ್ಕೊಳ್ಳೋದು ಆಧ್ಯಾತ್ಮ. ಆರೋಗ್ಯ ಅಂದ್ರೆ ಯಾವುದಕ್ಕೆ ಬೇಕಿದೆ, ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೂ ಬೇಕಿರೋದು ಆರೋಗ್ಯ. ಸೊ ಹಾಗಾಗಿ ಹೇಗೆ ಈ ಆಧ್ಯಾತ್ಮಿಕತೆಯಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅನ್ನೋದು ಸಿಗುತ್ತೆ ಅನ್ನೋದನ್ನ ನೋಡುವ ಒಂದು ಪ್ರಯತ್ನ ಸ್ನೇಹಿತರೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಮೊದಲನೇದಾಗಿ ಏನನ್ನ ಬಯಸ್ತಾನೆ ಎಂದರೆ ಆರೋಗ್ಯ ಬೇಕು ಅಂತ ಬಯಸ್ತಾರೆ. ಅದು ದೈಹಿಕವಾಗಿ ಬೇಕು ಆರೋಗ್ಯ, ಮಾನಸಿಕವಾಗೂ ಬೇಕಿದೆ. ಅದೇ ಕೊರತೆ ಆಗಿರೋದು. ಹಿಂದಿನ ಕಾಲದಲ್ಲಿ ಹಣದ ಕೊರತೆ ಇತ್ತು, ಆದ್ರೆ ಈಗ ಹಣದ ಕೊರತೆಗಿಂತ ಹೆಚ್ಚು ಆರೋಗ್ಯದ ನೆಮ್ಮದಿಯ ಕೊರತೆನೇ ಆಗಿದೆ ಮನುಷ್ಯರಿಗೆ, ಹೆಚ್ಚಿನ ಜನಕ್ಕೆ. ಹಾಗಾಗಿ ಎಲ್ಲರೂ ನಾವು ಹುಡುಕ್ತಾನೆ ಇರ್ತೀವಿ, ಎಲ್ಲಿ ಸಿಗುತ್ತೆ ನಮಗೆ ಮನಸ್ಸಿಗೆ ಆರೋಗ್ಯ ಅಂದ್ರೇನೆ ನೆಮ್ಮದಿ, ಶಾಂತಿ, ಇದು ಒತ್ತಡ ಇಲ್ಲದಿರುವುದು, ಟೆನ್ಷನ್ ಅಂತೀವಲ್ವಾ ಅದು ಇಲ್ಲದಿರೋದು. ಮತ್ತೆ ದೇಹಕ್ಕೆ ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಮ ದೇಹ, ಇಡೀ ದೇಹ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಎಲ್ಲವೂ ಸಹ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇದ್ದಾಗ ನಮ್ಮ ಕೆಲಸಗಳು ಎಲ್ಲಾನು ಚೆನ್ನಾಗಿ ನಡೀತಾ ಇರುತ್ತೆ, ನಮ್ಗೆ ಸಂತೋಷ, ಸಮಾಧಾನ, ನೆಮ್ಮದಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಯಾಕಂದ್ರೆ ದೇಹಕ್ಕೆ ಏನಾದ್ರೂ ಏರುಪೇರು ಆಯ್ತು, ತೊಂದರೆ ಆಯ್ತು ಅಂದ್ರೆ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಸಹಜವಾಗಿನೇ ಮನಸ್ಸಿನ ಆರೋಗ್ಯವೂ ಕೆಡುತ್ತೆ. ಅದೇ ತರಹ ಮನಸ್ಸಿಗೆ ಏನೋ ಕಿರಿಕಿರಿ ಆಯ್ತು, ಅಸಮಾಧಾನ ಆಯ್ತು ಅಂತಂದಾಗ ನಮ್ಮ ದೇಹದ ದೈಹಿಕ ಆರೋಗ್ಯವೂ ಕೆಡುತ್ತೆ. ಹಾಗಾಗಿ ಎರಡನ್ನೂ ಪಡ್ಕೋಬೇಕು ಅಂದ್ರೆ ನಾವು ಹಲವಾರು ಹುಡುಕ್ತಾ ಇರ್ತೀವಿ, ಹುಡುಕಾಟದಲ್ಲೇ ಇದೀವಿ. ಯಾವುದರಿಂದ ನಮ್ಗೆ ಇವತ್ತಿರೋ ಒಂದು ಅನಾರೋಗ್ಯದಿಂದ, ಅಸಮಾಧಾನದಿಂದ, ಅಶಾಂತಿಯಿಂದ ಹೊರಗೆ ಬಂದ್ರೆ ಸಾಕು ಅಂತಲ್ಲ. ಮನುಷ್ಯನ ಒಂದು ನಿರೀಕ್ಷೆ ಹೇಗಿರುತ್ತೆ ಅಂದ್ರೆ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು, ಯಾವಾಗಲೂ ಶಾಂತಿಯಿಂದ, ಪ್ರಶಾಂತವಾಗಿ, ನೆಮ್ಮದಿಯಿಂದ ಇರಬೇಕು ಅನ್ನೋದೇ ಆಗಿರುತ್ತೆ. ಸೊ ಆ ಹುಡುಕಾಟದಲ್ಲಿ ನಾವು ಆಧ್ಯಾತ್ಮ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ನಮ್ಗೆ ಶಾಶ್ವತವಾಗಿರೋದು ಏನು ನಾವು ಬಯಸ್ತಿದೀವಲ್ಲ, ಎಂದೆಂದಿಗೂ ಇರಬೇಕು ನಮಗೆ ಅನ್ನೋದು ಸಿಗುತ್ತೆ ಅನ್ನೋದು ಅದು ಹೇಗೆ ಅನ್ನೋದನ್ನ ಒಂದು ನೋಡುವ ಪ್ರಯತ್ನ ಸ್ನೇಹಿತರೆ. ಇವತ್ತು ಎಲ್ಲರಿಗೂ ತಿಳಿದಿರುವ ವಿಷಯವೇ, ನಾವೆಲ್ಲರೂ ಅದೇ ಹಾದಿಯಲ್ಲಿ ಇದ್ದೀವಿ. ಆದ್ರೂ ಸಹ ಆಗಾಗ ಮತ್ತೆ ಮತ್ತೆ ನಾವು ರೀಚಾರ್ಜ್ ಮಾಡ್ಕೊಂತ ಇರ್ಬೇಕು, ನೆನಪು ಮಾಡ್ಕೊಂತ ಇರ್ಬೇಕಷ್ಟೆ. ಬೇರೆ ಬೇರೆ ರೀತಿಯಲ್ಲಿ, ಮತ್ತೊಂದು ರೀತಿಯಲ್ಲಿ ಅಷ್ಟೆ. ದಿನಾ ಒಂದೇ ತರದ ಅಡಿಗೆ ಅಂದ್ರೆ ಹೇಗೆ, ಎಲ್ಲ ಅಡಿಗೆಗಳು ಒಂದೇ ತರನೇ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಅಲ್ವಾ? ಆದ್ರೆ ಅದರ ಪ್ರಪೋರ್ಷನು ಮತ್ತೆ ಅದು ಮಾಡುವ ರೀತಿ, ಸ್ಟೈಲ್ ಚೇಂಜ್ ಇರುತ್ತಷ್ಟೆ. ಒಟ್ಟಾರೆ ನೋಡೋದಾದ್ರೆ ಎಲ್ಲದರಲ್ಲೂ ಇರೋದು ಉಪ್ಪು, ಖಾರ, ಹುಳಿ ಅಲ್ವಾ, ಸಿಹಿ ಇಷ್ಟೇ. ಅದರಲ್ಲಿ ಪ್ರಪೋರ್ಷನ್ ಅನ್ನ ಯೂಸ್ ಮಾಡೋದು ಏರುಪೇರಾದಾಗ ಒಂದೊಂದು ಹೆಸರು ಇಡ್ತೀವಿ, ಒಂದೊಂದು ಅದು ಬೇರೆ ಹೊಸದು ಅಂತ ಕರಿತೀವಿ. ಅದೇ ತರಹ ಇದು ಅಷ್ಟೆ. ನಮ್ಮ ಎಲ್ಲ ಹುಡುಕಾಟದಲ್ಲಿ, ಪ್ರಯತ್ನದಲ್ಲಿ ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯವೇ. ಆದರೂ ಸಹ ಮತ್ತೆ ಮತ್ತೆ ನಾವು ವಿಭಿನ್ನ ಕೋಣಗಳಲ್ಲಿ ನೋಡ್ತಾ ಹೋದಾಗ, ನೆನಪು ಮಾಡ್ಕೊಂತ ಹೋದಾಗ ನಮ್ಮ ಹುಡುಕಾಟದಲ್ಲಿ ಮತ್ತೆ ನನಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಅದನ್ನ ರಿಸೀವ್ ಮಾಡ್ಕೊಳ್ಳೋದು, ಅಕ್ಸೆಪ್ಟ್ ಮಾಡೋದು, ಹೌದು ಅಂತ ಒಳಗಿಂದ ಮನಸ್ಫೂರ್ತಿಯಾಗಿ ನಾವು ಒಪ್ಪಿಗೆ ನೀಡ್ತೀವಲ್ವಾ, ಅದು ಮುಖ್ಯ. ಎಲ್ಲರಿಗೂ ಒಂದೇ ತರ ಏನಿರೋದಿಲ್ಲ. ಸೊ ಹಾಗಾಗಿ ಅದು ಹೇಗೆ ಅನ್ನೋದನ್ನ ನೋಡೋ ಒಂದು ಪ್ರಯತ್ನ.
ನಾವು ಯಾವಾಗಲೂ ಬಳಸ್ತಾನೆ ಇರ್ತೀವಿ ನಾನು 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 ಅಂತ. ಆದರೆ ಆ ನಾನು ಅಂದರೆ ಯಾವುದಕ್ಕೆ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಆ ನಾನು ಅನ್ನೋದನ್ನ ಅದ್ರ ಕಡೆ ಗಮನ ಕೊಡಬೇಕಷ್ಟೆ ನಾವು. ನಮ್ಮ ದೇಹದ ಹೆಚ್ಚು ನಾವು 24 ಗಂಟೆಯಲ್ಲಿ ಹೆಚ್ಚು ಸಮಯ ನಾನು ಅಂದರೆ ರೆಸ್ಪಾಂಡ್ ಆಗೋದು ಮತ್ತೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಆ, ಮರೆಯದಿರ ಇರೋದು ಏನು ಅಂದರೆ ನಾನು ಅಂದರೆ ದೇಹ ಭಾವನೆಯಿಂದ ಅಂದರೆ ಬಾಡಿ ಐಡೆಂಟಿಟಿ ಇಂದಲೇ ನಾನು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ಕೊಂತಿರ್ತೀವಿ ನಾವು. ಈಗ ನಮ್ಮ ಹೆಸರು ಕರೀತಾರೆ ಅಂತ ಇಟ್ಕೊಳ್ಳಿ, ಮಧುರಾ ಮೇಡಮ್ ಅಂದ ತಕ್ಷಣ ಏನಂತಾರೆ, ಹಾ ನಾನು ಅಂತ ಅವ್ರು ರಿಯಾಕ್ಟ್ ಆಗ್ತಾರಲ್ವಾ. ಅದೇ ತರ ನನ್ನ ಹೆಸರು ಕರೆದ್ರೆ ಸಂಧ್ಯಾ ವೆಂಕಟೇಶ್ ಅಂದ್ರೆ ಓ ಹಾ ಅಂತ ನಾನು ರೆಸ್ಪಾಂಡ್ ಮಾಡ್ತೀನಿ ಅಲ್ವಾ. ಹಾಗಾಗಿ ನಾನು ಅಂದ್ರೆ ನಮ್ಗೆ ಚೆನ್ನಾಗಿ ಮನದಟ್ಟಾಕ್ಬಿಟ್ಟಿರೋದೇನು ಅಂದ್ರೆ ಬಾಡಿ ಕಾನ್ಶಿಯಸ್ ಅಲ್ಲೇ. ಸೊ ಹಾಗಾಗಿ ಆ ಬಾಡಿ ಕಾನ್ಶಿಯಸ್ ಇಂದ ಅದೇ 100% ಆಗೋಗಿರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಏನಾದ್ರೂ ಸ್ವಲ್ಪ ಅದರಲ್ಲಿ ಏರುಪೇರುಗಳು ಆಯ್ತು ಅಂದ್ರೆ ಡಿಸ್ಟರ್ಬ್ ಆಗ್ತೀವಿ ನಾವು. ಅಂದ್ರೆ ನಮ್ಗೆ ಗೊತ್ತಿದೆ ಈ ದೇಹ ಅಂದ್ರೆ ಚೇಂಜಸ್ ಆಗ್ತಾ ಇರುತ್ತೆ. ನೋಡಿ ಈಗ ನಾ ನಮಗೆ ನೆನಪಿದ್ದಾಗಿಂದ ನಮ್ಮ ವಯಸ್ಸನ್ನೇ ನಾವು ನೆನಪು ಮಾಡ್ಕೊಂಡಾಗ ಹೇಗಿದ್ವಿ, ಆಗ ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಹೇಗಿದ್ವಿ ಅದೇ ತರ ಈಗಿದೀವ, ಇವತ್ತಿನ ದಿನವರೆಗೂ ಇದೀವ. ಎಷ್ಟೊಂದು ಚೇಂಜಸ್ ಆಗ್ತಾ ಬಂದಿದೆಯಲ್ಲ ನಮ್ಮ ದೇಹದಲ್ಲೇ, ಎಷ್ಟೊಂದು ಚೇಂಜಸ್ ಆಗಿದೆ. ನಮ್ಮ ಮನಸ್ಸಿನ ಸ್ಥಿತಿಯಲ್ಲೂ ಎಷ್ಟು ಚೇಂಜಸ್ ಆಗಿದೆಯಲ್ಲ, ಅಂದ್ರೆ ಬದಲಾಗ್ತಾ ಇದೆ. ಆದ್ರೆ ಆ ಬದಲಾವಣೆಯನ್ನ ಒಪ್ಪೋ ಮನಸ್ಸಿದೆಯಾ, ನಮ್ಗೆ ಇಷ್ಟಪಡ್ತೀವ? ಖಂಡಿತ ಇಲ್ಲ. ಅದಕ್ಕೇನೆ ಇಲ್ಲಿ ಫ್ರಿಕ್ಷನ್ ಆಗ್ತಿರೋದು ನಮ್ಗೆ. ಹಿಂದೆ ನಾನು ಹೇಗಿದ್ದೀನೋ 20 ವರ್ಷಗಳ ಹಿಂದೆ ಹಾಗೆ ಈಗಲೂ ಇರಬೇಕು ಅಂತ ಇಷ್ಟಪಡ್ತೀವ ಇಲ್ವಾ? ನಾವು ಯಾವಾಗ್ಲೂ ಹೇಗಿರ್ಬೇಕು ಅಂದ್ರೆ 16 ಇಯರ್ಸ್ ಅಲ್ಲಿ ನಾನು ಹೇಗಿದ್ನೋ ಹೀಗೆ ಇರಬೇಕು ಅಂತ 60 ಇಯರ್ಸ್ ಅಲ್ಲೂ ಬಯಸ್ತೀವಿ ಅಲ್ವಾ. ಅಂದ್ರೆ ನಮ್ಗೆ ಯಾವ್ದು 20 ಇಯರ್ಸ್ ಅಲ್ಲಿ ಹೇಗೆ ನಮ್ಮ ಹೆಲ್ತ್ ಇರುತ್ತೋ ಹಾಗೆ ಇರಬೇಕು ಅಂತ ಅನ್ಕೊಂತೀವಿ. ಆದ್ರೆ ನಮ್ಗೆ ಗೊತ್ತಿಲ್ವಾ ಚೇಂಜ್ ಆಗ್ತಾ ಇರೋವಾಗ ಈ ಚೇಂಜಸ್ ಜೊತೆ, ಬಾಡಿ ಚೇಂಜಸ್ ಜೊತೆಯಲ್ಲಿ ನಮ್ಮ ಹೆಲ್ತ್ ಎಲ್ಲವೂ ಚೇಂಜ್ ಆಗುತ್ತೆ ಅಂತ. ಆದ್ರೆ ನಮ್ಮ ಪ್ರಯತ್ನ ಯಾವ್ದಾಗಿದೆ, ಯಾವುದು ಚೇಂಜ್ ಆಗ್ತಿರುತ್ತೋ ಅದು ಆಗದಿರ ಹಾಗೇ ಇರಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ನೋಡಿ. ಅಲ್ಲಿ ತುಂಬಾ ನಮಗೆ ನಮ್ಮ ನಿರೀಕ್ಷೆಯನ್ನ ಪಡ್ಕೊಳ್ಳೋದಕ್ಕಾಗದೇ ಇರೋದು ಅಂದ್ರೆ ಅಲ್ಲೇ ನಮಗೆ. ಅದು ಸತ್ಯನಾ? ಅಲ್ಲ. ಅದು ಸತ್ಯ ಅಲ್ಲ ಅಂತಲೂ ಗೊತ್ತಿದೆ. ಆದರೆ ಯಾಕೆ ಒಪ್ಕೊಂತ ಇಲ್ಲ, ಯಾಕೆ ಪ್ರಯತ್ನ ಮತ್ತೆ ಮತ್ತೆ ನಮ್ಮ ಕೈಯಲ್ಲಿ ಆಗದೆ ಇರೋದನ್ನ ಯಾಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಲ್ವಾ. ನಾನು 20 ವರ್ಷದಲ್ಲಿ ಹೇಗಿದ್ದೀನೋ ಈಗ 50 ವರ್ಷದಲ್ಲ ಹಾಗೆ ಇರಬೇಕು ಅಂದ್ರೆ ಆಗೋದಿಲ್ಲ ಅನ್ನೋದು. ನಾವೆಷ್ಟೇ ಮೇಂಟೈನ್ ಮಾಡಿದ್ರು ಬಾಡಿಯನ್ನ, ಜಿಮ್ಗೆ ಹೋಗ್ಬೋದು, ಯೋಗ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಏನೇ ಪ್ರಯತ್ನ, ಡೈಟ್ ಮಾಡ್ಬೋದು, ಒಳ್ಳೆ ನ್ಯೂಟ್ರಿಷನ್ ಫುಡ್ ತಗೋಬೋದು, ಆದರೂ ಸಹ ದೇಹದ ಒಂದು ಸ್ವಭಾವ ಏನು ಅಂದ್ರೆ ಬದಲಾಗ್ತಾ ಹೋಗೋದಲ್ವಾ. ಅದನ್ನ ತಡೆಯಕ್ಕಾಗುತ್ತಾ? ಇಲ್ಲ. ಅದು ಗೊತ್ತಿದೆ. ಆದ್ರೆ ನಮ್ಮ ನಿರೀಕ್ಷೆ ಹೇಗಿದೆ, ನಮಗೆ ಯಾವುದು ನಮ್ಮ ಇಲ್ಲಿವರೆಗೂ ಹೇಗೆ ಇಷ್ಟ ಆಗ್ದಿರೋದು, ನಮಗೆ ಎಲ್ಲರೂ ನಮ್ಮನ್ನು ಪ್ರೈಸ್ ಮಾಡಿರೋದು, ಇಷ್ಟಪಟ್ಟಿರೋದು, ನಮಗೆ ನಾವೇ ಇಷ್ಟಪಟ್ಕೊಂಡಿರೋದು ಹೇಗಿರುತ್ತೋ ಹಾಗೆ ಇರಬೇಕು ಅಂತ ನಮ್ಮ ಪ್ರಯತ್ನ. ಸೊ ಹಾಗಾಗಿ ಬದಲಾಗ್ತಾ ಇರೋದನ್ನ ತಡೆಯೋದಕ್ಕೆ ಹೋಗ್ತೀವಿ. ಅದು ಆಗೋದಿಲ್ಲ ಅಂತ ಗೊತ್ತಿದ್ರು ನಮ್ಮ ಪ್ರಯತ್ನ, ನಮ್ಮ ನಿರೀಕ್ಷೆಯನ್ನ ಬಿಡೋದಿಲ್ಲ. ಹಾಗೆ ಆ ಫ್ರಿಕ್ಷನ್ ಇಂದ ನಮ್ಗೇನಾಗುತ್ತೆ ಅಂದ್ರೆ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಆದ್ರೆ ನಾನು 20 ವರ್ಷದಲ್ಲಿ 5 ವರ್ಷದಲ್ಲಿರುವಾಗ್ಲೂ ನಾನು ಅಂತಲೇ ಅನ್ನೋದಿದೆ. ಅದು ಚೇಂಜ್ ಆಗಿದೆಯಾ? ಈಗ ನಾನು ಹಿಂದೆ ಸಂಧ್ಯಾ ಅನ್ನೋದಿತ್ತು, ಈಗ ಸಂಧ್ಯಾ ವೆಂಕಟೇಶ್ ಅಂತ ಬಂತು ಅಲ್ವಾ. ಚೇಂಜ್ ಆಗಿರ್ಬೋದು, ಹೆಸರಲ್ಲಿ ಚೇಂಜ್ ಆಗಿದೆ, ಬಾಡಿ ನೋಡೋದ್ರಲ್ಲಿ ಚೇಂಜ್ ಆಗಿದ್ದೀನಿ ಅಲ್ವಾ. ನಾನು 10 ವರ್ಷದಲ್ಲಿ ಹೇಗಿದ್ದೀನೋ ಹಾಗೆ ಇದ್ದೀನಾ? ಇಲ್ಲ. ನಾವೆಲ್ಲರೂ, ನಾನೊಬ್ಬರೇ ಅಂತಲ್ಲ, ಯಾವುದೇ ತಗೊಳ್ಳಿ ನಮ್ಮನ್ನೇ ಚೇಂಜ್ ಆಗಿಲ್ಲ. ನಮ್ಮ ಹೆಸರುಗಳು ಚೇಂಜ್ ಆಗುತ್ತೆ, ಆದ್ರೆ ನಾನು ನಾನು ಅಂತ ಬಳಸೋದು ಚೇಂಜ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಖಂಡಿತ ಇಲ್ಲ. ನಾನು ಅನ್ನೋದು ಚೇಂಜ್ ಆಗಿದೆಯಾ? ಇಲ್ಲ. ಹೀಗೆ ಇನ್ನೂ ಕೆಲವು ವರ್ಷದಾದ್ಮೇಲೆ ಡಾಕ್ಟರ್ ಸಂಧ್ಯಾ ವೆಂಕಟೇಶ್ ಅಂತ ಬರ್ಬೋದು, ಡಾಕ್ಟರ್ ಮಧುರಾ ಹೆಗ್ಡೆ ಅಂತ ಬರ್ಬೋದು, ಅನುರಾಧ, ಡಾಕ್ಟರ್ ಅನುರಾಧ ಅಂತ ಬರ್ಬೋದು ಅಲ್ವಾ. ಯಾಕೆ ಅಂದ್ರೆ ಅದು ನಾವ್ ಏನೇನು ಒಂದೆಲ್ಲ ಆ ಏನು ಗಳಿಸ್ತಾ ಹೋದಷ್ಟು ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ ಅಲ್ವಾ. ನಮ್ಮ ಹೆಸರುಗಳು ಚೇಂಜ್ ಆಗುತ್ತೆ,
ನಮ್ಮ ದೇಹದ ದೇಹವು ಫಿಸಿಕ್ಕು ಚೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ನಾನು ನಾನು ಅನ್ನೋದು ಬಳಸೋದು ಚೇಂಜ್ ಆಗಿದೆಯಾ? ನಮಗೆ ಏನು ಬುದ್ಧಿ ಇರೋವಾಗಿಂದ, ನೆನಪಲ್ಲಿ ಇರೋವಾಗಿಂದ, ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಡಾಗ ನಾನು ಅನ್ನೋ ನನ್ನ ದೇಹ, ನನ್ನ ಮನೆ, ನನ್ನ ಊರು, ನನ್ನ ಭಾಷೆ, ನಾನು 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 ನನ್ನದು ಅಂತ ಬಳಸ್ತಿದೀವಲ್ವಾ, ಆ ನಾನು ಅನ್ನೋದು ಚೇಂಜ್ ಆಗಿದೆಯಾ? ಅದು ಮಾತ್ರ ಚೇಂಜ್ ಮಾಡಿಲ್ಲ ನೋಡಿ ನಾವು. ಇನ್ನೂ 10 ವರ್ಷ ಅಲ್ಲ, 20 ವರ್ಷ ಆದ್ರೂ ಚೇಂಜ್ ಮಾಡ್ತೀವಾ? ಇಲ್ಲ. ಹಾಗಾಗಿ ಅಧ್ಯಾತ್ಮ ಅಂದ್ರೆ, ಆತ್ಮ ಅಂದ್ರೆ ಏನು ಅಂದ್ರೆ ಬದಲಾಗದೇ ಇರುವುದು. ನಾನು ಏನಂತ ಬಳಸ್ತಿದೀವೋ ಅದು ನಮ್ಗೆ ಗೊತ್ತಿದೆ, ಆದ್ರೆ ಪ್ರಾಕ್ಟಿಕಲ್ಗೆ ಬಂದಾಗ ಅದನ್ನ ಮರ್ತೋಗ್ತಾ ಇದ್ದೀವಿ. ಯಾವುದು ಇರೋದ್ರಿಂದ ನಮಗೆ ಈ ದೇಹಕ್ಕೆ ಮತ್ತು ಈ ಮನಸ್ಸಿಗೆ ಜೀವಂತವಾಗಿರೋದಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ಬದಲಾಗದೇ ಇರುವುದು ಏನಿದೆಯೋ, ನಾನು ಅಂತ ಬಳಸ್ತಿದೀವಲ್ಲ, ಅದು ಆತ್ಮ ಅಂತ. ಅದರ ಕಡೆ ನಮ್ಮ ಗಮನ ಹೋಗೋದು, ಅದರ ಬಗ್ಗೆ ತಿಳ್ಕೊಳ್ಳೋದು, ಅದರಿಂದ ಜೀವನ ಮಾಡೋದು ಅಭ್ಯಾಸ ಮಾಡ್ತೀವಲ್ವಾ, ಅದು ಅಧ್ಯಾತ್ಮ ಅಂದ್ರೆ. ಅಧ್ಯಾತ್ಮ ಅಂದ್ರೆ ಬೇರೆ ಏನೂ ಅಲ್ಲ, ಶಾಶ್ವತವಾಗಿರೋದು. ಅದು ಇಳಿತಗಳಾಗೋದಿಲ್ಲ. ಅದು ಹೇಗಿತ್ತೋ ಹಾಗೆ ಇರುತ್ತೆ. ಅದರಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಆದ್ರೆ ಅದಿಲ್ಲ ಅಂದ್ರೆ ಯಾವುದಕ್ಕೂ ಬೆಲೆ ಇಲ್ಲ. ಇದೆಯಾ? ಇಲ್ಲ. ಆತ್ಮ ಅನ್ನೋದು ನಮ್ಗೆ ಅನುಭವಪೂರ್ವಕವಾಗಿ ತಿಳಿದೇ ಇರಬಹುದು, ಆದ್ರೆ ದೇಹ ನಮ್ಗೆ ಗೊತ್ತಾಗ್ತಿದೆ, ನಮ್ಮ ಮನಸ್ಸು ಸಹ ನಮ್ಗೆ ಪರಿಚಯ ಇದೆ. ಆದ್ರೆ ಆತ್ಮ ಅನ್ನೋದು ಪರಿಚಯ ಇಲ್ಲ. ಈ ದೇಹ ಮನಸ್ಸು ಇರುವ ಹಾಗೆ ಬುದ್ಧಿನೂ ನಮಗೆ ಪರಿಚಯ ಇದೆ. ಆದ್ರೆ ಇದೆಲ್ಲಕ್ಕೂ ಜೀವಂತವಾಗಿರೋದಕ್ಕೆ ಕಾರಣ ಏನು? ನಾನು ಅನ್ನೋದು, ಅದು ಬದಲಾಗದೇ ಇರೋದು ಅಂದ್ರೆ ಆತ್ಮ. ಆತ್ಮ ಅನ್ನೋದು ಸಂಸ್ಕೃತ ಪದ, ನಾನು ಅನ್ನೋದು ನಮ್ಮ ಭಾಷೆ, ಕನ್ನಡ ಭಾಷೆಯ ಪದ ಅಷ್ಟೆ. ಹಾಗಾಗಿ ಆತ್ಮ ಅನ್ನೋದು ಮೂಲ ಈ ಎಲ್ಲದಕ್ಕೂ, ಈ ದೇಹಕ್ಕೂ. ಈ ಈ ದೇಹ ಜೀವಂತವಾಗಿದೆ ಅಂದ್ರೆ ಅದು ಕಾರಣ. ಅದಿಲ್ಲ ಅಂದ್ರೆ ಇದಿರಕ್ ಸಾಧ್ಯನಾ? ಮನಸ್ಸು ಕೆಲಸ ಮಾಡ್ಬೇಕಂದ್ರೂ ಅದೇ ಕಾರಣ, ನಮ್ಮ ಬುದ್ಧಿ ಕೆಲಸ ಮಾಡ್ಬೇಕು ಅಂದ್ರೂ ಅದೇ ಕಾರಣ. ಯಾವುದು ಕಾರಣದಿಂದ ಇದೆಲ್ಲವೂ ನಡೀತಿದೆಯೋ, ದೇಹ ಮನಸ್ಸು ಬುದ್ಧಿ ಎಲ್ಲವೂ ನಡೀತಿದೆ, ಯಾವುದ್ರ ಮೂಲಕ ಅಂದ್ರೆ ಈ ಆತ್ಮ. ಅಂದ್ರೆ ಆ ಆತ್ಮ ಅನ್ನೋದು ನಮ್ಗೆ ಪರಿಚಯ ಆಗೋದು ಹೇಗೆ ಅಂದ್ರೆ ಪ್ರಾಣ ಅನ್ನೋದು ಮೂಲಕ. ಪ್ರಾಣಕ್ಕಿಂತ ಇನ್ನೂ ಸೂಕ್ಷ್ಮವಾಗಿರೋದು ಆತ್ಮ. ಆದ್ರೆ ನಮಗೆ ದೇಹ ಮನಸ್ಸು ಹೇಗೆ ಪರಿಚಯ ಅನುಭವಕ್ಕೆ ಬರುತ್ತೋ ಆ ಥರ ಅದು ನಮಗೆ ಅನುಭವಕ್ಕೆ ಬರೋದು ಯಾವುದ್ರ ಮೂಲಕ ಅಂದ್ರೆ ಪ್ರಾಣ ಮೂಲಕ. ನೋಡಿ, ಹಾಗೆ ಯಾರಾದ್ರೂ ತೀರೋದ್ರು ಅಂದ್ರೆ ಏನ್ ಹೇಳ್ತೀವಿ? ಪ್ರಾಣ ಹೋಯ್ತು ಅಂತ ಹೇಳ್ತೀವಿ ಅಲ್ವಾ, ಬಳಸ್ತಿರ್ತೀವಿ. ನಮ್ಗೇನು ಹೊಸದೇನಲ್ಲ, ಪ್ರಾಣ ಹೋಯ್ತು ಅಂತೀವಿ. ಯಾರೋ ಹುಟ್ಟಿದ್ರು ಅಂದ್ರೆ ಹುಟ್ಟಿದ್ದಾರೆ ಅಂದ ತಕ್ಷಣ ಏನ್ ನೋಡ್ತೀವಿ? ಉಸಿರು ಆಡ್ತಿದ್ಯೋ ಇಲ್ವೋ ಅಂತ ನೋಡ್ತಾರೆ. ಡಾಕ್ಟರ್ ಆಗ್ಬೋದು, ಅಲ್ಲ ಹತ್ರ ಇರೋರು ಆಗ್ಬೋದು. ಅಂದ್ರೆ ಜೀವಂತವಾಗಿದ್ದಾರಾ ಇಲ್ವಾ ಅಂತ. ಅಂದ್ರೆ ಜೀವಂತವಾಗಿರೋದಕ್ಕೆ ಯಾವುದು? ನಮ್ಮ ಉಸಿರಾಟ. ಪ್ರಾಣ, ಪ್ರಾಣ ಅಂದ್ರೆ ಉಸಿರಾಟ. ನಮಗೆ ಪ್ರಾಣದಲ್ಲಿ ಹಲವಾರು ಪಂಚಪ್ರಾಣಗಳು ಅದೆಲ್ಲ ಇದೆ, ಅಷ್ಟು ಡೀಪ್ ಏನ್ ಬೇಡ ನಮ್ಗೆ ಈಗ. ಅಂದ್ರೆ ಉಸಿರಾಟದ ಮೂಲಕ ಪ್ರಾಣ ಅನ್ನೋದು ನಮ್ ಪರಿಚಯ ಆಗ್ತಾ ಇದೆ. ಸೊ ಹಾಗಾಗಿ ಆತ್ಮ ಜೊತೆಯಲ್ಲಿ ಆತ್ಮದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಉಸಿರಾಟವನ್ನ ಹಿಡ್ಕೊಂಡಾಗ ಆ ಸಂಪರ್ಕದಲ್ಲಿ ನಾವಿರ್ತೀವಿ ಅನ್ನೋದು ನಮ್ಗಿಲ್ಲೇ ಅರ್ಥ ಆಗ್ತಿದೆ. ಸೊ ಹಾಗಾಗಿ ಪತ್ರಿಜಿಯವರು ಹೇಳಿರೋದು ಏನು ಅಂದ್ರೆ ಆನಾಪಾನ ಸತಿ ಧ್ಯಾನ ಅಂದ್ರೆ ಉಚ್ಛ್ವಾಸ ನಿಶ್ವಾಸಗಳ ಜೊತೆಯಲ್ಲಿರುವುದು ಅನ್ನೋದು. ಅಂದ್ರೆ ಆ ಉಸಿರಾಟವನ್ನು ಗಮನಿಸೋದ ಮೂಲಕ ನಾವು ಯಾವುದಕ್ಕೆ ಕನೆಕ್ಟ್ ಆಗ್ತಿದೀವಿ? ಆತ್ಮಕ್ಕೆ. ನಮ್ಮ ಪ್ರಾಣದ ಮೂಲಕ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಆತ್ಮ, ಚೈತನ್ಯ ಅಂತೀವಿ. ಆ ಆತ್ಮದ ಸಂಪರ್ಕದಲ್ಲಿ ನಾವಿದ್ದಾಗ ನಮ್ಮ ಮನಸ್ಸು ದೇಹ ಆರೋಗ್ಯವಾಗಿರುತ್ತೆ. ಅದಕ್ಕೆ ದೂರ ಹೋದ್ವಿ ಅಂದ್ರೆ ನಮ್ಮ ಈ ದೇಹದಲ್ಲಿ ಮನಸ್ಸಿನಲ್ಲಿ ತುಂಬಾ ತುಂಬಾ ಚೇಂಜಸ್ ಆಗ್ತಿರತ್ತೆ. ಅಂದ್ರೆ ಆ ಚೇಂಜಸ್ ಆಗೋದನ್ನ ಒಪ್ಕೊಳ್ಳೋದಿಲ್ಲ, ಅದು ಬಂದಿರೋದು. ಯಾಕಂದ್ರೆ ಯಾವುದು ಶಾಶ್ವತವಲ್ಲವೋ, ಯಾವುದು ಬದಲಾಗ್ತಾ ಇರುತ್ತೋ ಅದನ್ನ ಪರ್ಮನೆಂಟ್ ಆಗಿ ಇಟ್ಕೋಬೇಕು ನಮ್ಗೆ ಇಷ್ಟವಾದ ರೀತಿಯಲ್ಲಿ ಅನ್ನೋ ಒಂದು ಪ್ರಯತ್ನ ಮಾಡ್ತಿದೀವಲ್ವಾ, ಅದು ಮೊದಲನೇದಾಗಿ ನಾವು ಬದಲಾಯಿಸ್ಕೋಬೇಕಿರೋದು. ಅದು ಯಾವಾಗ ಸಾಧ್ಯ ಆಗುತ್ತೆ? ಯಾವುದು ಶಾಶ್ವತವಾಗಿದೆಯೋ, ಯಾವುದು ಬದಲಾಗದೆ ಇರೋದು ಇದೆಯೋ ಅದರ ಅನುಭವ ನಮಗೆ ಬಂದಾಗ, ಆ ಕನೆಕ್ಟಿವಿಟಿ ನಮಗೆ ಸಿಕ್ಕಿದಾಗ, ಈಗ
ನಾವೇನು ಪ್ರಯತ್ನ ಪಡ್ತಿದೀವಲ್ವಾ, ಅದು ನಮಗೆ ಸಾಧ್ಯ ಆಗುತ್ತೆ ಅನ್ನೋದು ಮೂಲ ಸಿದ್ಧಾಂತ ನಾವು ತಿಳ್ಕೊಬೇಕಿರೋದು. ಸೊ ಹಾಗಾಗಿ ಅಧ್ಯಾತ್ಮ ಮತ್ತು ಆರೋಗ್ಯ ಅಂದ್ರೆ ಆರೋಗ್ಯ ಯಾವುದ್ರ ಬಗ್ಗೆ ನಾವು ಪ್ರಯತ್ನ ಪಡ್ತಿದೀವಿ, ದೇಹ ಮನಸ್ಸು. ಈಗ ದೇಹಕ್ಕೆ ಏನಾದ್ರೂ ಜ್ವರ ಬಂತು, ನೆಗಡಿ ಬಂತು ಅಂತ ಇಟ್ಕೊಳ್ಳಿ. ಆಗ ಮನಸ್ಸು ಸಹ ಎಂದಿನಂತೆ ಆಕ್ಟಿವ್ ಆಗಿರುತ್ತಾ? ಅಯ್ಯೋ ಯಾಕೋ ಮನಸ್ಸೇ ಸರಿ ಇಲ್ಲ, ಏನ್ ಮಾಡ್ಬೇಕಂದ್ರೂ ನನಗೆ ಮೂಡೇ ಇಲ್ಲ, ತೋಚ್ತಾನೆ ಇಲ್ಲ, ಒಂಥರ ಏನು ಮಾಡೋದ್ ಬೇಡ ಅಂತ ಅನಿಸ್ತಿದೆ ಅಂತ ಅಂತೀವ ಇಲ್ವಾ? ಅಂದ್ರೆ ದೇಹಕ್ಕೆ ಏನೇ ಆದ್ರೂ ಸಹ ಮನಸ್ಸಿನ ಮೇಲೇನೂ ಅದು ಎಫೆಕ್ಟ್ ಆಗತ್ತೆ. ಅದೇ ತರಹ ಮನಸ್ಸಲ್ಲಿ ಏನೋ ತುಂಬಾ ಸಂತೋಷವಾಗಿದೆ ಅಂತ ಇಟ್ಕೊಳ್ಳಿ, ಎಂದಿನಂತೆ ಅದೇ ತರ ನಡ್ಕೊಂತೀವಾ? ಇಲ್ಲ. ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಗ ನಾವು ಮಾಡೋದಕ್ಕೆ ಎಲ್ಲಿ ಬೇರೆ ನಮ್ಮ ಕೆಲಸ ಕಾರ್ಯಗಳು ರುಟೀನ್ ಮಾಡ್ತಾ ಹೋಗ್ತೀವೋ ಅದೆಲ್ಲಿ ಕಡಿಮೆ ಆಗೋಗುತ್ತೋ ಅಂತ ಏನ್ ಮಾಡ್ತೀವಿ, ಅದು ಹಾಗೇ ಉಳಿಸ್ಕೊಳ್ಳೋದಕ್ಕೆ, ನನ್ನನ್ನು ಮಾತಾಡಿಸ್ಬೇಡ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ ಅಲ್ವಾ? ಅದೇ ತರಹ ಏನಾದ್ರೂ ನಮಗೆ ಮನಸ್ಸಿಗೆ ಬೇಜಾರಾಯ್ತು, ನೋವಾಯ್ತು, ದುಃಖ ಆಯ್ತು ಅಂತ ಇಟ್ಕೊಳ್ಳಿ, ಆಗ ನಮ್ಮ ದೇಹದ ಮೇಲೇನು ಅದು ಎಫೆಕ್ಟ್ ಆಗತ್ತೆ. ದೇಹ ಎಂದಿನಂತೆ ಮಾಡೋ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡುತ್ತಾ? ಮಾಡೋದಿಲ್ಲ. ಹಾಗಾಗಿ ದೇಹ ಮನಸ್ಸು ಎರಡೂ ಒಂದಕ್ಕೊಂದು ಎಕ್ಸ್ಟೆನ್ಷನ್. ಅದು ಒಂದು ಸ್ಥೂಲ ರೂಪ, ಮನಸ್ಸಿನ ಸ್ಥೂಲ ರೂಪ ದೇಹ, ದೇಹದ ಸೂಕ್ಷ್ಮ ರೂಪ ಮನಸ್ಸು ಅಷ್ಟೇ. ಬೇರೆ ಬೇರೆ ಅಂತ ಅನ್ಕೊಂತೀವಿ, ಬೇರೆ ಅಲ್ಲ, ಒಂದೇ. ಸೊ ಹಾಗಾಗಿ ಈ ಎರಡರ ಆರೋಗ್ಯ ನಮಗೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಈ ಎರಡನ್ನೂ ನಡೆಸ್ತಕ್ಕಂಥದ್ದು, ಎರಡಕ್ಕೂ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಚೈತನ್ಯ, ಆತ್ಮ ಅಂತ. ಆ ಕನೆಕ್ಟಿವಿಟಿಯಲ್ಲಿದ್ದಾಗ, ಆ ಸಂಪರ್ಕದಲ್ಲಿದ್ದಾಗ ಸಹಜವಾಗಿ ಇದು ಆರೋಗ್ಯವಾಗಿರುತ್ತೆ ಅಂತ. ಯಾಕಂದ್ರೆ ಅದು ಎನರ್ಜಿ ಅಲ್ವಾ? ಚೈತನ್ಯ ಅಂದ್ರೆ ಏನು? ಅದು ಎನರ್ಜಿ ಅಂತ. ಆದ್ರೆ ನಾವು ಯಾರ ಕನೆಕ್ಟಿವಿಟಿಯಲ್ಲಿ ಇರ್ತೀವೋ ಅದರ ಎಫೆಕ್ಟ್ ನಮ್ಗಾಗುತ್ತಾ ಇಲ್ವಾ? ಈಗ ಕೋಪ, ತುಂಬಾ ಸಿಟ್ಟು ಮಾಡ್ಕೊಳ್ಳೋರ ಸಂಪರ್ಕದಲ್ಲಿ ತುಂಬಾ ನಾವಿದ್ದಾಗ ಏನಾಗುತ್ತೆ, ನಮಗೂ ಸಿಟ್ಟಾಗೋದು ಅಭ್ಯಾಸ ಆಗೋಗುತ್ತೆ. ಅದೇ ತರ ತುಂಬಾ ಭಯ ಪಡೋರ ಜೊತೆಯಲ್ಲಿದ್ದಾಗ ಏನಾಗುತ್ತೆ, ನಮಗೂ ಸಹ ಎಷ್ಟೋ ಧೈರ್ಯ ಇರುತ್ತೆ, ಆದ್ರೆ ಆ ಧೈರ್ಯ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ, ನಾವು ಭಯಸ್ಥರಾಗ್ಬಿಡ್ತೀವಲ್ವಾ? ಅದೇ ತರಹ ಶಕ್ತಿಯ ಜೊತೆಯಲ್ಲಿ ಇದ್ದಾಗ ನಾವು ಶಕ್ತಿವಂತರಾಗ್ತೀವಿ. ಸೊ ಎಲ್ಲ ಅನಾರೋಗ್ಯಕ್ಕೂ ಕಾರಣ ಏನು ಅಂದ್ರೆ ಶಕ್ತಿಯ ಕೊರತೆ ಅಷ್ಟೆ. ನಮ್ಮ ಅಂಗಾಂಗಗಳಿಗೆ ಎಷ್ಟು ಎನರ್ಜಿ ಬೇಕೋ ಅದು ನಡೆಸೋದಕ್ಕೆ ಅಷ್ಟು ಎನರ್ಜಿ ಅದಕ್ಕೆ ಸಪ್ಲೈ ಆಗಿಲ್ಲ ಅಂದ್ರೆ ಡಿಸೀಸ್ ಅಂತೀವಿ ಅಷ್ಟೆ, ಬೇರೆ ಇನ್ನೇನು ಇಲ್ಲ. ಈಗ ಹಾರ್ಟ್ ಫಂಕ್ಷನಿಂಗ್ಗೆ ಎಷ್ಟು ಬೇಕು, ಆ ಹಾರ್ಟ್ ಫಂಕ್ಷನ್ ಆಗೋಕ್ಕೆ ಎನರ್ಜಿ ಅಷ್ಟು ಸಪ್ಲೈ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಹಾರ್ಟ್ ಬೀಟ್ಸ್ ಕಡಿಮೆ ಆಯಿತು ಅಂತೀವಿ. ಮತ್ತೊಂದು ಏನೋ ಅದರಲ್ಲಿ ಏರುಪೇರು ಆಯ್ತು ಅಂದ್ರೆ ಹಾರ್ಟ್ ಡಿಸೀಸ್ ಅಂತೀವಿ. ಅದೇ ತರ ಪ್ರತಿಯೊಂದು ಅಂಗಾಂಗಕ್ಕೂ ಹಾಗೇನೆ, ಅದು ಕೆಲಸ ಪ್ರತಿಯೊಂದು ನಡೆಯೋದು ಎನರ್ಜಿಯಿಂದಾನೆ ಅಲ್ವಾ? ಈಗ ಝೂಮ್ ಸೆಷನ್ ಅಲ್ಲಿ ಜಾಯಿನ್ ಆಗಿದ್ದೀವಿ ಅಂದ್ರೆ ಯಾವುದರಿಂದ ಅಲ್ವಾ? ನಮ್ಮ ಮೊಬೈಲು, ನಮ್ಮ ಲ್ಯಾಪ್ಟಾಪು ಚಾರ್ಜ್ ಆಗಿರ್ಬೇಕಲ್ವಾ? ಚಾರ್ಜ್ ಆಗಿದ್ರೇನೆ ಚಾರ್ಜ್ ಅನ್ನೋದು ನಮ್ಗೆ ಕಾಣ್ತಿದೀಯಾ? ಇಲ್ಲ. ಅದೇ ತರಹ ನಮ್ಮ ದೇಹವೂ ನಡೀತಿರೋದು ಎಲ್ಲದರಂತೆ ಆ ಎನರ್ಜಿಯಿಂದನೇ. ಆ ಎನರ್ಜಿ ಎಲ್ಲಿ ಸಿಗತ್ತೆ? ನಾವು ಹುಡ್ಕಾಡ್ತಿದೀವಿ ಆಹಾರದಿಂದ, ಮತ್ತೊಂದರಿಂದ, ಇನ್ನೊಬ್ಬರಿಂದ ಸಿಗುತ್ತೆ ಅಂತ. ಇಲ್ಲ, ನಮಗೆ ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ ಅಂದ್ರೆ ಯಾವುದು ನಾನೋ ಅದರ ಸಂಪರ್ಕಕ್ಕೆ ಹೋದ್ರೆ ಅದು ಸಿಗುತ್ತೆ. ಶಾಶ್ವತವಾಗಿರೋದದು, ಅದಕ್ಕೆ ಹೆಚ್ಚು ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಚೈತನ್ಯ, ಆತ್ಮ, ಎನರ್ಜಿ ಅಂತ ಏನು ಹೆಸರುಗಳು ಕರಿತೀವಲ್ವಾ, ಭಗವಂತ, ದೇವರು ಅಂತ ಕರಿತೀವಲ್ವಾ, ಅಂದ್ರೆ ಅದರ ಕನೆಕ್ಟಿವಿಟಿ ಯಾವಾಗ ಸಿಗುತ್ತೆ? ಈ ದೇಹ, ಮನಸ್ಸು, ಬುದ್ಧಿ ಆಬ್ಸೆಂಟ್ ಆದಾಗ, ಅಂದ್ರೆ ಇವು ಸೈಲೆಂಟ್ ಆದಾಗ, ಇದು ಕೆಲಸ ಇಲ್ಲದಿರ ಮಾಡ್ಕೊಂಡಾಗ, ಅಂದ್ರೆ ಈಗ ನಾನು ಸಂಧ್ಯಾ ವೆಂಕಟೇಶ್ ಅನ್ನೋ ಒಂದು ಭಾವನೆ ಅನ್ನೋದು ನಾನು ಮರ್ತೋದಾಗ, ಮನಸ್ಸಲ್ಲಿ ದೇಹವನ್ನ ಸುಮ್ಮನೆ ನಾನು ಕಣ್ಮುಚ್ಚಿ ಕೂತ್ಕೊಂಡಿದ್ದೀನಿ, ಆದ್ರೆ ಮನಸ್ಸು ಓಡ್ತಾ ಇದೆ, ಅಂದ್ರೆ ಆಲೋಚನೆಗಳು ಬರ್ತಾ ಇದೆ. ಯಾವ ಸಂಬಂಧಪಟ್ಟಿರೋ ಆಲೋಚನೆಗಳು ಬರುತ್ತೆ?
ಹಿಂದೆ ನಡೆದೋಗಿರೋದು ಬರುತ್ತೆ, ಇಲ್ಲ ಮುಂದೆ ಆಗೋದು ಬರುತ್ತೆ. ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದು ಬರುತ್ತಾ? ಇಲ್ಲ. ಈಗ ನಾವು ಮಾತಾಡ್ತಾ ಇದೀವಿ, ನೀವು ಕೇಳಿಸ್ಕೊಂತಾ ಇದ್ದೀರಾ, ಇಲ್ಲಿ ಸಂಬಂಧಪಟ್ಟಿರೋದು ಸುಮ್ಮನೆ ಆಲಿಸ್ತಾ ಇರ್ತೀವಿ, ಸುಮ್ಮನೆ ಮಾತಾಡ್ತಾ ಇರ್ತೀವಿ ಅಷ್ಟೇ. ಏನಾದ್ರೂ ಥಾಟ್ ಬರುತ್ತಾ? ಇಲ್ಲ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದಿಲ್ಲ, ಯಾವುದೂ ಬರೋದಿಲ್ಲ. ಅದು ಅದು ಮನಸ್ಸು ಕೆಲಸ ಮಾಡೋದಿಲ್ಲ. ಸುಮ್ಮನೆ ಅದ್ರ ಕೆಲಸ, ಕಿವಿ ಮಾಡ್ತಿದೆ, ಬಾಯಿ ಕೆಲಸ ಬಾಯಿ ಮಾಡ್ತಿದೆ ಅಷ್ಟೇ. ನೋಡಿ, ಯಾವಾಗ್ಲೂ ಆ ಥರ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ರೆ ಅದೇ ಡಿವೈನ್ ಮೂಮೆಂಟ್ ಅಂತೀವಿ. ಪ್ರೆಸೆಂಟ್ ಮೂಮೆಂಟ್ ಈಸ್ ಡಿವೈನ್ ಮೂಮೆಂಟ್. ಅಂದ್ರೆ ದೈವೀ ಕ್ಷಣಗಳು, ಅಂದ್ರೆ ದೈವತ್ವವಾಗಿ ನಾವೇ ದೇವರಾಗಿ ಇರುವ ಒಂದು ಸಮಯ ಸ್ಥಿತಿ ಅದು. ಆದ್ರೆ ನಾವಿದೀವಾ? ಇಲ್ಲ ಅಲ್ವಾ? ಎಷ್ಟು ನಿಮಿಷಗಳಿರ್ತೀವಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ? ಕಡಿಮೆ ಅಲ್ವಾ? ಹಾಗಾಗಿ ಯಾವಾಗ ಈಗ ಆ ಸತ್ಸಂಗಗಳಲ್ಲೋ ಧ್ಯಾನ ಮಾಡೋವಾಗ್ಲೋ ಮತ್ತೊಂದು ಸಾಧನೆಗಳು ಮಾಡೋವಾಗ್ಲೋ ಇರ್ತೀವಷ್ಟೇ, ಪ್ರಯತ್ನ ಪೂರ್ವಕವಾಗಿ. ಯಾವಾಗ್ಲೂ ಹೆಚ್ಚಿನ ಸಮಯ ಯಾವ್ದ್ರಲ್ಲಿ ಇರ್ತೀವಿ? ಹಿಂದೆ ಆಗೋಗಿರೋದು ನೆನ್ಸ್ಕೊಂತಾ ಇರ್ತೀವಿ. ಅದನ್ನ ಹೆಚ್ಚು ನೆನ್ಸ್ಕೊಂಡು ಆ ಥಾಟ್ಸ್ ರಿಪೀಟ್ ಆಗಿ ಏನಾಗುತ್ತೆ, ಡಿಪ್ರೆಷನ್ ಅಂತ ಕರಿತೀವಿ. ಅಂದ್ರೆ ಹಿಂದೆ ಏನೋ ಒಂದು ಮನಸ್ಥಿತಿಯಲ್ಲಿದ್ದೆ, ಹಣ ಇತ್ತು, ಇವಾಗ ಕಡಿಮೆ ಆಗಿದೆ. ಹಿಂದೆ ಆರೋಗ್ಯ ಇತ್ತು, ಇವಾಗ ಕಡಿಮೆ ಆಗಿದೆ. ಹಿಂದೆ ಹೆಸರಿತ್ತು, ಇವಾಗ ಅಷ್ಟು ಹೆಸರಿಲ್ಲ, ನೇಮ್ ಅಂಡ್ ಫೇಮ್ ಇಲ್ಲ. ಎಲ್ಲವೂ ನೋಡಿ ಹಾಗಿದ್ದಂಗೆ ಹೀಗಿಲ್ಲ ಅಂದಾಗ ನಮಗೆ ಅದನ್ನೇ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡಿ 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 ಅದಾಗದೇ ಇರೋವಾಗ ಏನಾಗುತ್ತೆ, ಚಿಂತೆಗೆ ಈಡಾಗ್ತೀವಿ ಅಲ್ವಾ? ಆ ಚಿಂತೆನ ನಾವೇನಂತೀವಿ, ಹಿಂದೆ ಇರೋದನ್ನ ಪಾಸ್ಟ್ಗೆ ಹೋಗಿ ಅದನ್ನೇ ಮತ್ತೆ ಮತ್ತೆ ಚಿಂತೆ ಮಾಡ್ತಾ ಇದ್ದಾಗ ಆಗ ನಮ್ಗೆ ಏನ್ ಅನ್ಸುತ್ತೆ, ಅದು ಡಿಪ್ರೆಷನ್ ಅಂತೀವಿ ಅಲ್ವಾ? ಅದ ಹೋಗ್ತೀವ ಇಲ್ವಾ? ಸುಮಾರು ಸಮಯ ನಾವು ಪಾಸ್ಟ್ಗೆ ಹೋಗಿರ್ತೀವಿ, ಇನ್ನೂ ಕೆಲವು ಸಮಯದಲ್ಲಿ ಫ್ಯೂಚರ್ಗೆ ಹೋಗ್ತೀವಿ. ಓ, ನಾನು ಹೀಗಿದ್ದೀನಿ, ನಾನು ಇನ್ನೂ ಈಗ ದಿನಕ್ಕೆ 3 ಸೆಷನ್ಸ್ ಮಾಡ್ತಿದ್ದೀನಿ, ಝೂಮ್ ಸೆಷನ್ಸ್ ಆಗ್ತಾ ಇದೆ ಮಹಾತ್ತರ ಬಾಬಾಜಿಯಿಂದ ಅಂದಾಗ, ಈ ವೇದಿಕೆಯಿಂದ ಅಂದಾಗ ಇನ್ನೂ ಹೆಚ್ಚು ಮಾಡಬೇಕು. ಈಗ ವರ್ಚುವಲ್ ಮಾಡ್ತಿದೀವಿ, ನಾವು ಇನ್ನೂ ಫಿಸಿಕಲ್ ಆಗಿ ಮಾಡಬೇಕು. ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದಾರಲ್ವಾ, ಎಲ್ಲ ಊರುಗಳಲ್ಲೂ ಮಾಡ್ತಿದ್ದಾರೆ, ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು. ಫ್ಯೂಚರ್ ನೋಡಿ, ಫ್ಯೂಚರ್ ಹೇಗಿರ್ಬೇಕು ಅಂತ ಪ್ಲಾನ್ ಇರುತ್ತೆ ಇಲ್ವಾ? ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ ಅಲ್ವಾ? ಅದು ಎಷ್ಟಿರಬೇಕು ಅಷ್ಟಿದ್ರೆ ಒಳ್ಳೇದು, ಆ ಕೆಲಸಕ್ಕೆ ತಕ್ಕ ಹಾಗಿದ್ರೆ ಆಯ್ತು. ಓವರ್ ಇದ್ರೆ ಏನಾಗುತ್ತೀವಿ ನಾವು? ಆಂಗ್ಸೈಟಿ ಅಂತೀವಿ ಅಲ್ವಾ? ಅಷ್ಟೇ ಅಲ್ವಾ? ಆತಂಕ, ದುಗುಡ ಆಗುತ್ತೋ ಇಲ್ವೋ, ಮಾಡ್ತೀವೋ ಇಲ್ವೋ, ಹೆಚ್ಚು ಹೆಚ್ಚು ಯೋಚನೆ ಮಾಡಿದಾಗ ಏನಾಗುತ್ತೆ, ನಮ್ಗೆ ಆತಂಕ ಜಾಸ್ತಿ ಆಗುತ್ತೆ. ಅದನ್ನ ಆಂಗ್ಸೈಟಿ ಅಂತೀವಿ. ಹಾಗಾಗಿ ಇದಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಯಾವಾಗ ನಾವು ಆತ್ಮದ ಸಂಪರ್ಕದಲ್ಲಿ, ಸೋಲ್ ಸಂಪರ್ಕದಲ್ಲಿ, ಕನೆಕ್ಟಿವಿಟಿಗೆ ಬಂದಾಗ ಈ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅನ್ನ ಯಾವ ಸಮಯದಲ್ಲಿ ಎಷ್ಟು ಯೂಸ್ ಮಾಡಬೇಕೋ ಅಷ್ಟು ಯೂಸ್ ಮಾಡೋ ಒಂದು ಟ್ರೈನಿಂಗ್ ಅನ್ನು ಸಿಗುತ್ತೆ ನಮಗೆ. ಈ ಸ್ಪಿರಿಚುಯಾಲಿಟಿಯಿಂದ, ಈ ಆಧ್ಯಾತ್ಮಿಕತೆಯಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಟ್ರೈನಿಂಗ್, ಪ್ರಾಪರ್ ಟ್ರೈನಿಂಗ್ ಕೊಡ್ತೀವಿ. ಒಳ್ಳೇದೆ. ಈಗ 3 ಸತ್ಸಂಗಗಳು ನಡೀತಿದೆ ಅಂದ್ರೆ 4 ಇನ್ನೂ ಹೆಚ್ಚಿನ ಜನಕ್ಕೆ ಉಪಯೋಗ ಆಗುತ್ತಲ್ಲ, ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಂತೀವಲ್ವಾ, ಒಳ್ಳೇದು. ಆದರೆ ಅದಕ್ಕೆಷ್ಟು ಪ್ಲಾನ್ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅದು ಬಿಟ್ಟು ಓವರ್ ಥಿಂಕಿಂಗ್ ಮಾಡಿದ್ರೆ ಏನಾಗುತ್ತೆ, ಏನ್ ಮಾಡ್ಬೇಕಂದ್ರೂ ತೋಚೋದಿಲ್ಲ. ಓ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ನಾನು ಏನೋ ಯೋಚನೆ ಮಾಡ್ತಿದ್ದೀನಿ, ನಾನೇನೋ ಪ್ಲಾನ್ ಮಾಡೋದ್ರಲ್ಲಿದ್ದೀನಿ ಅಂತ. ಅದೇ ತರ ಇನ್ನೊಬ್ರು ಮಾತಾಡಿದಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಾವು ಇರ್ತೀವಿ ಆ ಸ್ಟೇಟಲ್ಲಿ, ಕೋಪ ಬಂದ್ಬಿಡುತ್ತೆ ನಮಗೆ. ಓ, ತುಂಬಾ ಡಿಸ್ಟರ್ಬ್ ಮಾಡ್ತೀಯ, ನಿಂದಿಂದಾನೇ ನನಗೇನೋ ಫ್ಲಾಶ್ ಆಗ್ತಾ ಇತ್ತು, ನಿಂದಿಂದಾನೇ ನನಗೆ ಅದು ಡಿಸ್ಕನೆಕ್ಟ್ ಆಗೋಯ್ತು ಅಂತ ಹೇಳ್ತೀನಿ ನೋಡಿ. ಅದೇ ತರ ರಿಪೀಟ್ ಆಗ್ತಾ ಇದ್ದಾಗ ಏನಾಗುತ್ತೆ, ಸಿಟ್ಟು, ಕೋಪ ಇನ್ನೂ ಜಾಸ್ತಿ ಆಗೋಗುತ್ತೆ, ಆಂಗ್ಸೈಟಿ ಅಂತೀವಿ. ಸೊ ಹಾಗಾಗಿ ಅವಾಗ ಏನಾಗುತ್ತೆ, ನಮಗೆ ಒತ್ತಡ ಆಗುತ್ತೆ. ಒತ್ತಡ ಯಾಕೆ ಏಕಾಗುತ್ತೆ ಅಂದ್ರೆ, ಸೈಂಟಿಫಿಕ್ ರೀಸನ್ ನಾವು ನೋಡೋದಾದ್ರೆ, ಕ್ಯಾಟ್ರಿ ಕ್ಯಾಟ್ರಿಸಾಲ್ ಅನ್ನೋ ಒಂದು ಹಾರ್ಮೋನ್ ಮಟ್ಟ ಹೆಚ್ಚಾದಾಗ, ಅದರ ಲೆವೆಲ್ ಹೆಚ್ಚಾದಾಗ ನಮಗೆ ಒತ್ತಡಕ್ಕೆ ಈಡಾಗ್ತದೆ. ನಾವು ಅದಕ್ಕೆ ಒತ್ತಡದಲ್ಲಿ ಇರ್ತೀವಿ ನಾವು. ಟೆನ್ಷನ್ ಅನ್ನೋದು ನಮ್ಗೆ ಉಂಟಾಗುತ್ತೆ ನೋಡಿ. ನಮ್ಮ ಆಲೋಚನೆಗಳಿಗೂ ನಮ್ಮ ಕೆಲಸಕ್ಕೂ ನಮ್ಮ ದೇಹಕ್ಕೂ ಮನಸ್ಸಿನ ಆ ಕೋರ್ಡಿನೇಷನ್ ಅನ್ನೋದು ಸರಿಯಾಗಿ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಇಲ್ಲ ಅಂದ್ರೆ ನಮ್ಮ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋ ಒಂದು ರಿಲೀಸ್ ಏನ್ ಮಾಡ್ತಾ ಇರುತ್ತೋ ಈ ಬಾಡಿಯಲ್ಲಿ, ಅದಕ್ಕೆ ತಕ್ಕ ಹಾಗೆ ಈ ಬಾಡಿ ರಿಯಾಕ್ಟ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿ ಮತ್ತು
ಮೈಂಡಲ್ಲಿ ಮನಸ್ಸಲ್ಲಿ ಏರುಪೇರುಗಳು ಆಗುತ್ತೆ. ಸೊ ಅದು ಆಗಬಾರದು ಅಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಆ ಅಕ್ಸೆಪ್ಟೆನ್ಸ್ ಬರಬೇಕು ಅಂದ್ರೆ ನಾವು ಚೇಂಜ್ ಆಗದೆ ಇರೋದನ್ನ ಹಿಡ್ಕೋಬೇಕು. ನಾವು ಆ ಚೇಂಜ್ ಆಗದೆ ಇರೋದೇ ಸೋಲ್, ಆತ್ಮ ಅನ್ನೋದನ್ನ. ಆ ಕನೆಕ್ಟಿವಿಟಿಗೆ ಹೋಗ್ಬೇಕು ನಾವು. ಆ ಕನೆಕ್ಟಿವಿಟಿಗೆ ಹೋಗಕ್ಕೆ ನಾವು ಆರಿಸ್ಕೊಂಡಿರೋದು ಮೆಡಿಟೇಷನ್. ಆ ಥರ ಹಲವಾರು ಒಬ್ಬೊಬ್ಬರು ಒಂದನ್ನ ಆರಿಸ್ಕೊಂಡಿರ್ತಾರೆ. ಅವ್ರಿಗೆ ಯಾವುದು ಒಳಗಡೆಯಿಂದ ಒಂದು ಸ್ಫೂರ್ತಿ, ಒಂದು ಕಾನ್ಫಿಡೆನ್ಸು, ಒಂದು ನಂಬಿಕೆ ಬಂದಿರುತ್ತೋ ಅದನ್ನ ಆರಿಸ್ಕೊಂಡಿರ್ತಾರೆ. ನಾನು ಆರಿಸ್ಕೊಂಡಿರೋದಿಲ್ಲ ಆನಾಪಾನಸತಿ ಧ್ಯಾನ ಅನ್ನೋದನ್ನ, ಉಸಿರಾಟದ ಮೇಲೆ ಗಮನ ಅನ್ನೋದನ್ನ. ಸೊ ಹಾಗಾಗಿ ನಾನು ಹೇಗೆ ಆರೋಗ್ಯ ಪಡ್ಕೊಂಡೆ ಅನ್ನೋದು ಒಂದು 2 ನಿಮಿಷದಲ್ಲಿ ನನ್ನ ಓನ್ ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು 20 ವರ್ಷಗಳ ಹಿಂದೆ ತುಂಬ ಬೆಡ್ ರಿಡನ್ ಆಗೋಗಿದ್ದೆ. ಅಂದರೆ ನೀರು ಕುಡಿಯೋದಕ್ಕೂ ಆಗೋದಿಲ್ಲ, ಊಟ ಮಾಡೋಕ್ಕೂ ಆಗೋದಿಲ್ಲ. ಆ ಥರ 1 ತಿಂಗಳು ಬರೀ ಬೆಡ್ಡಲ್ಲಿ ಮಲಗೇ ಇರೋದು. ಪಕ್ಕಕ್ಕೆ ತಿರುಗಬೇಕಂದ್ರೆ ಯಾರಾದರೂ ತಿರುಗಿಸ್ಬೇಕು, ಆ ಸ್ಥಿತಿಯಲ್ಲಿ ಇದ್ದಾಗ ತುಂಬ ಆಯುರ್ವೇದಿಕ್ಕು, ಫಿಸಿಯೋಥೆರಪಿ, ಹಲವಾರು ಹೋಮಿಯೋಪತಿ ಎಲ್ಲವೂ ಪ್ರಯತ್ನ ಪಟ್ಟೆ. ಯಾವುದರಿಂದಲೂ ನನಗೆ ಸೊಂಟದಿಂದ ಕಾಲುವರೆಗೂ ಸ್ವಾಧೀನ ಇಲ್ಲದಿರ ತುಂಬ ಬರ್ನಿಂಗ್ ಸೆನ್ಸೇಷನ್. ಅದು 15 ದಿನ ಹಿಡಿತು ಏನು ಅಂತ ಡಯಾಗ್ನೈಸ್ ಆಗಕ್ಕೆ. ಸ್ಕ್ಯಾನ್ ಎಲ್ಲ ಮಾಡಿದ್ಮೇಲೆ ಸ್ಲಿಪ್ ಡಿಸ್ಕ್ ಆಗಿದೆ ಅನ್ನೋದು ಗೊತ್ತಾಯ್ತು. ಅಂದರೆ ಸ್ಪೈನಲ್ ಕಾರ್ಡಲ್ಲಿರೋ ಒಂದು ಪ್ಲೇಟ್ ಪಕ್ಕಕ್ಕೆ ಮೂವ್ ಆಗಿರೋದ್ರಿಂದ ಆ ಪ್ರೆಷರ್ ಯಾವ ನರ್ವ್ ಮೇಲೆ ಬೀಳ್ತಿದೆಯೋ ಆ ನರ್ವ್ ಎಲ್ಲೆಲ್ಲೂ ಹೋಗಿದೆಯೋ ಅದೆಲ್ಲ ಉರಿ ಮತ್ತು ತುಂಬಾ ಅದು ಕೂತ್ಕೊಳಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಅಳು ಅಂದ್ರೆ ಅಳು, ತಡ್ಕೊಳಕ್ಕಾಗದೆ ಇರ್ತಕ್ಕಂಥ ಪೇಯ್ನು, ಉರಿ ಇದೆ. ಸೊ ಹಾಗಾಗಿ ನನಗೆ 6 ತಿಂಗಳು ರೆಸ್ಟಲ್ಲಿ ಇರಬೇಕು ಅಂತ ನ್ಯೂರೋ ಸರ್ಜನ್ ಹೇಳಿದ್ದು. ಆಪರೇಷನ್ ಮಾಡ್ಕೋಬೇಕು ಅಂತ ಆರ್ಥೋಪೆಡಿಕ್ ಸರ್ಜನ್ ಹೇಳಿದ್ದು 6 ತಿಂಗಳು ರೆಸ್ಟಲ್ಲಿ ಇರಬೇಕು ಅಂತ. ಸೊ ಟ್ರ್ಯಾಕ್ ಅದೆಲ್ಲ ಹಾಕ್ತಾರಲ್ಲ ಅದೆಲ್ಲ ಹಾಕಿದ್ರು. ಸೊ ಆ ಮಧ್ಯದಲ್ಲಿ ನನಗೆ ಈ ಧ್ಯಾನ ಅನ್ನೋದು ಪರಿಚಯ ಆಯಿತು. ಸೊ ಏನು 6 ತಿಂಗಳು ನಾನು ನಾರ್ಮಲ್ ಆಗೋಕ್ಕೆ, ಮತ್ತೆ ಆಪರೇಷನ್ ಮಾಡಿಸ್ಕೊಂಡ್ರೂ ಸಹ ಮತ್ತೆ ಮತ್ತೆ ಅದು ಆಗೋ ಚಾನ್ಸಸ್ ಇದೆ, ಗ್ಯಾರಂಟಿ ಇಲ್ಲ ಅಂತ ಹೇಳಿದರು ಡಾಕ್ಟ್ರು. ಸೊ ಆ ಥರ ಇದ್ದಾಗ ಮಧ್ಯದಲ್ಲಿ ಸೆಕೆಂಡ್ ಒಪಿನಿಯನ್ ತಗೋಬೇಕು ಡಾಕ್ಟರ್. ಯಾರಾದರೂ ಈ ಥರ ಡಿಸೀಸ್ ಆಗಿರೋರು ಇರ್ತಾರಲ್ಲ, ಆಪ್ರೇಟ್ ಆದಮೇಲೆ ಹೇಗಿರುತ್ತೆ ಆಫ್ಟರ್ ಆಪರೇಷನ್ ಅನ್ನೋದು ತಿಳ್ಕೋಬೇಕು ಅನ್ನೋ ಸರ್ಚಿಂಗಲ್ಲಿ ಇದ್ದಾಗ ನನಗೆ ಈ ಧ್ಯಾನ ಪರಿಚಯ ಆಯಿತು. ನಾನು ಮಾಡ್ತಾ ಹೋದಾಗ 15 ದಿನಗಳಲ್ಲೇ ನಾನು ನಾರ್ಮಲ್ ಆದೆ, ಆಪರೇಷನ್ನು ಮಾಡಿಸ್ಕೊಂಡಿಲ್ಲ. ಅಂದರೆ ಹೇಗಾಯಿತು ಇದು? ಅಂದರೆ ಯಾವಾಗ ಇದು ದೇಹ ಯಾರದ್ದಿದು? ಆತ್ಮದ ಮನೆ ದೇಹ. ನಮ್ಮ ಮನೆ ಹೇಗೆ ಈ ದೇಹದ ಮನೆ ನಾವೊಂದು ಮನೆ ಅಂತ ಮಾಡ್ಕೊಂಡಿರ್ತೀವಲ್ವ ವಾಸ ಮಾಡೋದಕ್ಕೆ. ಅದು ಚೆನ್ನಾಗಿರ್ಬೇಕು, ನಮ್ಗೆ ಹೇಗೆ ಇಷ್ಟವಾಗಿರ್ಬೇಕು ಹಾಗೆ ಇಟ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಲ್ವ. ಅದೇ ತರಹ ಈ ದೇಹ ಯಾರ್ದು? ಆತ್ಮದ್ದು ಈ ದೇಹ. ಸೊ ಈ ದೇಹಕ್ಕೆ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ಯಾರ್ದು ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ಳೋದು? ಆತ್ಮದ್ದೇ ಅಲ್ವಾ? ಯಾಕಂದ್ರೆ ಆತ್ಮ ತಗೊಂಡಿರೋದಲ್ವಾ ಈ ದೇಹವನ್ನ, ಹೌದಲ್ವಾ? ಆತ್ಮ ತಗೊಂಡಿರೋದು. ಈಗ ನಮ್ಮ ಮನೆಯನ್ನ ಏನಾದ್ರೂ ಅದು ರಿಪೇರಿ ಆಯ್ತು ಅಂದ್ರೆ ನಾವು ಮಾಡ್ತೀವ, ಯಾರಾದ್ರೂ ಬಂದು ಮಾಡ್ತಾರ? ಪಕ್ಕದ ಮನೆಯವ್ರು ಮಾಡ್ತಾರ? ಇನ್ನೊಬ್ಬರು ಮಾಡ್ತಾರ? ಯಾರು ಮಾಡೋದಿಲ್ಲ, ನಾವೇ ಮಾಡ್ಕೋಬೇಕಲ್ವಾ? ಅದೇ ತರಹ ಯಾಕೆ ನನಗೆ ಧ್ಯಾನದಿಂದ ವಾಸಿ ಆಯಿತು ಅಂದ್ರೆ, ಧ್ಯಾನದ ಮೂಲಕ, ಆನಾಪಾನಸತಿ ಧ್ಯಾನದ ಮೂಲಕ ನಾನು ಇದು ಯಾರ ಮನೆ? ಆತ್ಮದ ಮನೆ. ಈ ದೇಹ ಅನ್ನೋದು, ಈ ಬಾಡಿ ಅನ್ನೋದು ಯಾರ್ದು? ನಾವು ಅನ್ಕೊಂತಿದ್ವಿ ನಂದು 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 ಅಂತ. ಅಲ್ಲ, ನಂದು ಅಂತ ಅನ್ಕೊಂಡು ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ನೋ, ಎಲ್ಲ ಟ್ರೀಟ್ಮೆಂಟ್ಗಳು ನೋಡಿದ್ನೋ ಅದನ್ನು ಸರಿ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ಇದು ಯಾರ್ದು ಈ ದೇಹ? ಆತ್ಮದ್ದು. ಆತ್ಮ ತನ್ನ ಒಂದು ಕೆಲಸಗಳನ್ನ, ತನ್ನ ಎಕ್ಸ್ಪೀರಿಯನ್ಸ್ಗಾಗಿ ಈ ಬಾಡಿಯನ್ನ ಚೂಸ್ ಮಾಡ್ಕೊಂಡಿದೆ, ಅದು ತಗೊಂಡಿರೋದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಗೇನಾದ್ರೂ ರಿಪೇರಿಗಳು ಬಂದಾಗ ನಾವೇ ಈ ಮನೆಯನ್ನ, ನಾವು ಅಂದ್ರೆ ಈ ದೇಹ ವಾಸ ಮಾಡ್ತಿರೋ ಈ ಮನೆಯನ್ನ ಹೇಗೆ ರಿಪೇರಿ ಮಾಡ್ಕೊಂತೀವೋ ಅದೇ ತರಹ ಆತ್ಮ ವಾಸ ಮಾಡ್ತಿರೋ ಈ ದೇಹವನ್ನ, ಸಂಧ್ಯಾ ಅನ್ನೋ ದೇಹವನ್ನ ಅದೇ ರಿಪೇರಿ ಮಾಡ್ಕೊಂತು. ಯಾವಾಗ? ಅದರ ಹತ್ರ ಹೋದಾಗ. ಅದರ ಹತ್ರ ಹೋಗಿದ್ದು ಹೇಗೆ? ಈ ಬಾಡಿ, ಮೈಂಡು, ಇಂಟೆಲೆಕ್ಟ್ ಎಲ್ಲ ಆಬ್ಸೆಂಟ್ ಆದಾಗ.
ಅಂದ್ರೆ ಇಲ್ಲದಿರೇ ಹೋದಾಗ, ಈ ಮೂರೂ ಕೆಲಸ ಮಾಡದೇ ಇದ್ದಾಗ ಅದು ಹೇಗೆ? ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ, ಬೆರಳಲ್ಲಿ ಬೆರಳಿಟ್ಕೊಂಡೆ, ಕಣ್ಣು ಮುಚ್ಕೊಂಡೆ, ಕಾಲು ಕ್ರಾಸ್ ಮಾಡದೆ, ನಾನಾಗ ಕೂತ್ಕೊಳ್ಳೋ ಸ್ಥಿತಿಯಲ್ಲೂ ಇಲ್ಲ. ನಮ್ಮ ಹಸ್ಬೆಂಡ್ ಈ ಥರ ಸೊಂಟ ಇಟ್ಕೊಂಡು ಕೂಡ್ಸಿದ್ರು, 5 ನಿಮಿಷ ನೀನು ಕಣ್ಮುಚ್ಚಿ ಧ್ಯಾನ ಮಾಡಿ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಿ, ಇಲ್ಲ ಮಲ್ಕೊಂಡ್ಬಿಡು ಅಂತ. ಆದರೆ ನನ್ನನ್ನು ನಾನು ಮರೆತು 45 ನಿಮಿಷ ಕೂತಿದ್ದೀನಿ. ಅಷ್ಟೊತ್ತಿಗೆ ನೀರು ಕುಡಿಯೋದಕ್ಕೆ ಎಷ್ಟೊತ್ತಾಗುತ್ತೆ? ಕುತ್ಕೊಂಡು ಕುಡಿಯೋ ಸ್ಥಿತಿಯಲ್ಲೂ ಇಲ್ಲ, ಮಲ್ಕೊಂಡಿರೋವಾಗೆ ನೀರು ಹಾಕ್ತಿದ್ರು, ಕುಡಿಸ್ತಿದ್ರು. ಸೊ ನಾನು ಯಾವಾಗ ಈ ಕೂತಿದ್ದೀನಿ ಅನ್ನೋ ಬಾಡಿ ಕಾನ್ಷಿಯಸ್ ಇಲ್ಲ, ಮತ್ತೆ ಈ ಉಸಿರು ಗಮನಿಸಿ ಯೋಚನೆ ಅಂದಾಗ ಅಲ್ಲಿ ಯೋಚನೆನೂ ಸ್ವಲ್ಪ ಬಂತು, ಮತ್ತೆ ಉಸಿರಾಟವನ್ನು ಗಮನಿಸ್ತಾ ಹೋದಾಗ ಆಲೋಚನೆಗಳು ಇಲ್ಲದಿರೋ ಸ್ಥಿತಿಗೆ ಹೋದೆ. ಅವಾಗ ಬಾಡಿ ಮೈಂಡ್ ಆಬ್ಸೆಂಟ್ ಆಗೋಯ್ತು. ಯಾವಾಗ ಈ ಪ್ರೆಸೆಂಟ್ ಅಲ್ಲಿದ್ದೆ ನಾನು? ಆತ್ಮದ ಪ್ರೆಸೆಂಟ್ ಅಲ್ಲಿದ್ದೆ, ಆತ್ಮದ ಸಂಪರ್ಕದಲ್ಲಿದ್ದೆ. ಆತ್ಮನ ಹತ್ರ ಏನಿದೆ? ಚೈತನ್ಯ. ಆತ್ಮ ಅಂದ್ರೇನೆ ಚೈತನ್ಯ, ಎನರ್ಜಿ ಅಲ್ವಾ? ಅದಕ್ಕೆ ಆ ಎನರ್ಜಿಗೆ ಒಂದು ಹೆಸರಿಡ್ಬೇಕಲ್ವಾ ನಾವು? ಅದಕ್ಕೆ ಸೋಲ್ ಅಂತೀವಿ ಅಲ್ವಾ? ಸೊ ಅದರಲ್ಲಿರೋ ಒಂದು ಎನರ್ಜಿ ತನ್ನದೇ ಆದಂತ ಈ ದೇಹಕ್ಕೆ ಅದು ನೀಡ್ತು. ಹಾಗಾಗಿ ನನ್ನಲ್ಲಿ ಎಲ್ಲಿ ಆ ಶಕ್ತಿ ಕೊರತೆ ಇತ್ತೋ, ಎನರ್ಜಿ ಡಿಫಿಷಿಯನ್ಸಿ ಇತ್ತೋ, ಅದು ಸಿಕ್ಕಿದಾಗ ಆರೋಗ್ಯ ನನಗೆ ಸಿಕ್ತು. ಅವಾಗಿಂದ ಇಲ್ಲಿವರೆಗೂ ಏನು ಆ ಬೆಡ್ ರಿಡನ್ ಆಗಿದ್ದಾಗ್ಲಿ, ಸೊಂಟ ನೋವಾಗ್ಲಿ, ಕಾಲು ನೋವಾಗ್ಲಿ ಇಲ್ಲ. ಅಲ್ಲಿವರೆಗೂ ಡಾಕ್ಟರ್ ಏನು ಹೇಳಿದ್ರು? ನೀವು ಹೆಚ್ಚು ಟ್ರಾವೆಲ್ ಮಾಡಬಾರ್ದು, ಟೂ ವೀಲರಲ್ಲಿ ಹೋಗ್ಬಾರ್ದು, ಟ್ರೆಕ್ಕಿಂಗ್ ಹೋಗ್ಬಾರ್ದು, ಮೆಟ್ಲು ಹತ್ತಬಾರ್ದು, ತುಂಬಾ ನಡಿಬಾರ್ದು, ತುಂಬಾ ವೆಯ್ಟ್ ಲಿಫ್ಟ್ ಮಾಡಬಾರ್ದು. ಏನ್ ಮಾಡ್ತೀವಿ ನಾವು? ಹೆಚ್ಚು ವೆಯ್ಟ್ ಲಿಫ್ಟ್, ಕುಕ್ಕರು ಸಹ ಹತ್ತಬಾರ್ದು ಅಂತ ಹೇಳಿದ್ರು. ಅಂದ್ರೆ ನೋಡಿ, ನಮ್ಮ ಪ್ರಯತ್ನ ಪಟ್ಟು ನಾವು ಕ್ಯೂರ್ ಮಾಡ್ಕೋಬೇಕು ಅನ್ಕೊಂಡಾಗ ತುಂಬಾ ಕಷ್ಟ. ಅದು ಸಿಗ್ಬೋದು, ಸಿಗ್ದೇನೂ ಇರ್ಬೋದು. ಆದ್ರೆ ಇದು ಯಾರ ಮನೇನೋ ಅದರ ಹತ್ರ ಹೋದಾಗ ಅದರ ಜವಾಬ್ದಾರಿ ಅಲ್ವಾ? ಇದನ್ನ ಉಳಿಸ್ಕೋಬೇಕು ಅಂದ್ರೆ ಅದು ಏನ್ ಕೆಲ್ಸಕ್ಕೆ ಬಂದಿದೆಯೋ, ತಗೊಂಡಿದೆಯೋ ಈ ಬಾಡಿ ಅನ್ನೋ ಒಂದು ಮನೆಯನ್ನ ಅದು ರಿಪೇರಿ ಮಾಡ್ಕೊಂತು. ಸೊ ಹಾಗಾಗಿ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ಆರೋಗ್ಯದ್ರಲ್ಲಾಗ್ಬೋದು, ಮನಸ್ಸದ್ದಾಗ್ಬೋದು, ದೇಹದ್ದಾಗ್ಬೋದು, ಎಲ್ಲವೂ ಸಿಗೋದು ಎಲ್ಲಿ ಅಂದ್ರೆ ನಮ್ಮ ಆತ್ಮದ ಸಂಪರ್ಕದಲ್ಲಿ. ಆತ್ಮದ ಸಂಪರ್ಕಕ್ಕೆ ಹೋಗ್ಬೇಕು ಅಂದ್ರೆ ಶೂನ್ಯ ಆಗ್ಬೇಕು ನಾವು. ಅಂದ್ರೆ ಈ ಕೆಲಸ ಮಾಡೋದು, ದೇಹ ಕೆಲಸ ಮಾಡೋದು, ದೇಹ ಭಾವನೆ, ನಾನು ಅಂದ್ರೆ ದೇಹ. ನಿದ್ದೆಯಲ್ಲೂ ಸಹ ನಾವು ನಾನು ಅಂದ್ರೆ ಎಚ್ಚರ ರಿಯಾಕ್ಟ್ ಆಗ್ತೀವ ಇಲ್ವಾ? ಆ ಥರ ದೇಹ ಭಾವಕ್ಕೆ ರಿಯಾಕ್ಟ್ ಆಗ್ಬಾರ್ದು. ಈ ಮನಸ್ಸು ಅನ್ನೋ ಆಲೋಚನೆಗಳು ಹೇಳಿದ್ವಲ್ಲ, ಹಿಂದೇದು ಮುಂದೇದು ಏನೂ ಇರಬಾರದು. ಅದೆಲ್ಲ ಕಟ್ಟಾದಾಗ ನಾವು ಅದರ ಕನೆಕ್ಟಿವಿಟಿಗೆ, ಅದರ ಸಂಪರ್ಕಕ್ಕೆ ಹೋಗ್ತೀವಿ. ಅದರ ಸಂಪರ್ಕಕ್ಕೆ ಹೋದಾಗ ಏನಾಗುತ್ತೆ? ನಮಗೆ ಈ ಆರೋಗ್ಯ ಅನ್ನೋದು ಸಿಗತ್ತೆ. ಒಂದು ಸಮಯ ಹಲವಾರು ಕಾರಣಗಳಿಂದ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಇದಕ್ಕೆ ಹಲವಾರು ಕಾರಣಗಳಿರುತ್ತೆ, ಕಾರ್ಯಕಾರಣ ಸಂಬಂಧಗಳೂ ಇರುತ್ತೆ, ಕರ್ಮ ಸಿದ್ಧಾಂತವೂ ಇರುತ್ತೆ. ಯಾಕಂದ್ರೆ ಈ ಸೋಲು ತನ್ನ ಮನೆ ಅಂತ ತಗೊಂಡಿರೋದು ಈ ದೇಹವನ್ನ, ಎಷ್ಟೋ ದೇಹಗಳನ್ನು ತಗೊಂಡಿದೆ ಅದು, ಇದೊಂದೇ ಅಲ್ಲ. ಈ ಜನ್ಮದಲ್ಲಿ ಅಟ್ ಪ್ರೆಸೆಂಟು ಈ ಬಾಡಿ ತನ್ನ ಮನೆ. ಅದೇ ತರಹ ಎಷ್ಟೋ ಹಿಂದೆ ತಗೊಂಡಿದೆ, ಅದರ ಕನೆಕ್ಟಿವಿಟಿ ತುಂಬಾ ಇರುತ್ತೆ. ಸೊ ಹಾಗಾಗಿ ಅವಾಗ ಏನಾಗುತ್ತೆ? ಅಕಸ್ಮಾತ್ ನಮಗೆ ಸಿಕ್ಕಿಲ್ಲ, ಮನಸ್ಸಿಗೆ ಆರೋಗ್ಯ ಆಗ್ಬೋದು, ದೇಹಕ್ಕೆ ಆರೋಗ್ಯ ಅಂದ್ರೆ ನಮ್ಗೆ ಅಕ್ಸೆಪ್ಟೆನ್ಸ್ ಅನ್ನೋದು ಬರುತ್ತೆ. ಕಾಸ್ ಅಂಡ್ ಎಫೆಕ್ಟ್ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ? ನಾವು ದಿನಾ ಧ್ಯಾನ ಅನ್ನೋದು ಅಭ್ಯಾಸ ಮಾಡಿ ಮಾಡಿ ಏನಾಗ್ತಿದೆ ಅಂದ್ರೆ ನಮ್ಮ ಬಾಡಿ ಕಾನ್ಷಿಯಸ್ಸು, ಮೈಂಡ್ ಕಾನ್ಷಿಯಸ್ಸು, ಇಂಟೆಲೆಕ್ಟ್ ಕಾನ್ಷಿಯಸ್ ಅನ್ನೋದು ಕಡಿಮೆ ಆಗಿ ಆಗಿ ಸೋಲ್ ಕಾನ್ಷಿಯಸ್ ಅನ್ನೋದು ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ. ಯಾವಾಗ ನಮಗೆ ಸೋಲ್ ಕಾನ್ಷಿಯಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೋ ಆವಾಗ ಟ್ರೂತ್ ಅನ್ನೋದು ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅರ್ಥ ಆಗಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಯಾವಾಗ ನಮ್ಮ ಡೇ ಟು ಡೇ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂತೀವೋ ಅದು ಅಕ್ಸೆಪ್ಟೆನ್ಸ್ ಆಗುತ್ತೆ. ಇಂಪ್ಲಿಮೆಂಟ್ ಮಾಡ್ಕೊಳ್ದೆ ಇರೋವರೆಗೂ ಅದು ಜಸ್ಟ್ ಥಿಯರಿ ಆಗಿರುತ್ತಷ್ಟೆ. ಥಿಯರಿ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ದಿರೋರು ಯಾರೂ ಇಲ್ಲ. ಆದ್ರೆ ಅದನ್ನ ಹೌದು ಅಂತ ಅಕ್ಸೆಪ್ಟ್ ಮಾಡ್ತೀವಿ. ಅದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ಒಮ್ಮೆ ನಮ್ಮ ಸುಮಾರು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಕಳ್ತನ ಆಯಿತು. ಆಗ ತುಂಬ ಚಿನ್ನ, ಹಣ ಎಲ್ಲ ಕಳ್ಕೊಂಡ್ವಿ ನಾವು. ಆದರೆ ಕಳ್ತನ ಆದಾಗ ಮಾಮೂಲಾಗಿ ಏನು ಪ್ರೊಸೀಜರ್ ಎಲ್ಲ ಇರುತ್ತಲ್ಲ, ಪೊಲೀಸ್ ರಿಪೋರ್ಟ್ ಕೊಡಬೇಕು, ಅದೆಲ್ಲ ಹೇಳಬೇಕಲ್ಲ, ಮಾಡಿದ್ದೀವಿ, ಅದೆಲ್ಲ ಮಾಡಿದ್ದೀವಿ.
ಆದ್ರೆ ಗೊತ್ತಿದೆಯಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೇಗೆ ಇಮಿಡಿಯೇಟ್ ಅದೆಲ್ಲ ಸಿಗುತ್ತಾ ಅನ್ನೋದು. ನಿಧಾನ ಆಗುತ್ತೆ ಅಂತ ಗೊತ್ತು, ಸಿಗ್ಬೋದು ಸಿಗದೇನೂ ಇರಬಹುದು ಅಲ್ವಾ. ಆದ್ರೂ ನಾವು ಮಾಡೋ ಪ್ರಯತ್ನ ಮಾಡಲೇಬೇಕಲ್ವಾ. ಮಾಡಿದ್ವಿ. ಅನಂತರ ಯಾರು ಏನು ಅನ್ನೋದು ಗೊತ್ತಾಯ್ತು ನಮಗೆ. ಸೊ ನಮಗೆ ತೀರಾ ಮನೆಗೆ ದಿನ ಬರೋವ್ರೆ, ಮನೆಯಲ್ಲಿ ಒಬ್ಬರೇ ಕುಟುಂಬ ಸದಸ್ಯರು ಅಂತ ಅನ್ನೋವ್ರೆ ನಮಗ್ ಗೊತ್ತಾಯ್ತು. ಆದ್ರೆ ಹಿಂದೆ ಆಗಿದ್ರೆ ನಾವು ಈ ಏನು ಈ ಅಧ್ಯಾತ್ಮ ಟ್ರೂತು ಇದೆಲ್ಲ ಗೊತ್ತಿಲ್ದಿರೋವಾಗಾದ್ರೆ ತುಂಬಾ ಜಗಳ, ಅವರನ್ನ ಏನ್ ಬೇಕೋ ಅದು ಮಾಡ್ಬಿಡೋ ತರ ಇರ್ತೀವಲ್ವಾ. ಅಷ್ಟು ಕಳ್ಕೊಂಡಿದೀವಿ ಅಂದ್ರೆ ಸುಮ್ಮನೆ ಇರಕ್ ಸಾಧ್ಯನಾ? ಎಷ್ಟು ಕಷ್ಟಪಟ್ಟಿರ್ತೀವಿ, ಮತ್ತೆ ಅದನ್ನು ಗಳಿಸಕ್ಕೆ ಇನ್ನೆಷ್ಟು ದಿನಗಳ ಬೇಕು, ಎಷ್ಟು ಕಷ್ಟಪಡ್ಬೇಕಾಗತ್ತಲ್ವಾ. ಆದ್ರೆ ಗೊತ್ತಿದ್ರೂನು ಅದು ಅಕ್ಸೆಪ್ಟೆನ್ಸ್ ಅನ್ನೋದು ಬಂತು. ಯಾಕೆ ಬಂತು? ಟ್ರೂತ್ ಅನ್ನೋದು ಗೊತ್ತಾಯ್ತಲ್ವಾ. ಕಾರ್ಯಕಾರಣ ಸಂಬಂಧ ಇದೆ. ಇಷ್ಟು ವರ್ಷಗಳಿಂದ ಮಾಡದಿರೋದು ಇವಾಗ ಮಾಡಿದ್ದಾರೆ, ನಮ್ಮನೆಯಲ್ಲೇ ಮಾಡಿದ್ದಾರೆ ಅಂದ್ರೆ ಯಾವಾಗ್ಲೂ ಏನು ನಾವು ಮಾಡಿದ್ರೇನೆ ಅಲ್ವಾ ಅವ್ರಿಗೂ ಅದೇ ತರ ಮನಸ್ಸಿಗೆ ನೋವು ಮಾಡಿದ್ರೇನೆ ಅಲ್ವಾ ಅವ್ರು ಇವತ್ತು ನಮ್ಗೆ ನೋವು ಮಾಡಿರೋದು. ಕಾಸ್ ಅಂಡ್ ಎಫೆಕ್ಟ್ ಅನ್ನೋ ಅದು ಕಾರಣ ಇಲ್ಲದ್ರೆ ಯಾವುದೂ ನಡೆಯೋದಿಲ್ಲ ಅನ್ನೋ ಒಂದು ಸತ್ಯ ನೆನಪಿಗೆ ತಿಳ್ಕೊಂಡಿರೋದನ್ನ ನೆನಪಿಗೆ ಬಂದು ಅಲ್ಲಿ ನಾವು ಅವ್ರ ಮೇಲೆ ಯಾವುದೇ ರಿಯಾಕ್ಷನ್ ತಗೊಂಡಿಲ್ಲ. ಮತ್ತೆ ನಾವು ಏನ್ ಥಾಟ್ ಮಾಡಿದೀವಿ ಅಂದ್ರೆ ನಾವು ಕಳ್ಕೊಂಡಿರೋದು ತುಂಬಾ ನಾವು ಅಂದ್ರೆ ಕಷ್ಟಪಟ್ಟು ನ್ಯಾಯದಿಂದ ಸಂಪಾದನೆ ಮಾಡಿರೋದು ಅದು ಒಳ್ಳೆಯದಕ್ಕೆ ಉಪಯೋಗ ಆಗ್ಬೇಕು ಅಂತ ನಾವು ಒಂದು ಥಾಟ್ ಅನ್ನ ರಿಲೀಸ್ ಮಾಡಿದ್ವಿ. ಯಾಕಂದ್ರೆ ಕಳ್ತನ ಮಾಡೋರು ಅಂದ್ರೆ ಒಳ್ಳೆ ಮನಸ್ಥಿತಿ ಇರೋರು ಯಾರು ಮಾಡಲ್ಲ. ಅವ್ರು ಏನ್ ಕಳ್ತನ ಮಾಡಿರೋದು ಏನ್ ಮಾಡ್ತಾರೆ, ಯಾವ್ದಾದಕ್ಕೂ ಉಪಯೋಗಿಸ್ತಾರಲ್ವಾ. ಸೊ ಆ ಥರ ಆಗ್ಬಾರ್ದು ಅಂತ ಒಳ್ಳೇದಕ್ಕೆ ಉಪಯೋಗ ಆಗ್ಬೇಕು ಅಂತ ನಾವು ಸಂಕಲ್ಪ ಮಾಡಿದ್ವಿ. ಅದರಂತೆನೆ ಒಂದು 6 ತಿಂಗಳಲ್ಲೇನೆ ಆ ಮನೆಯಲ್ಲಿ ಹೆಣ್ಮಗಳಿಗೆ ಮದುವೆ ಆಯಿತು. ಅದಕ್ಕೆ ಆ ಚಿನ್ನ ಹಣ ಬಳಸಿದ್ದಾರೆ ಅನ್ನೋದನ್ನು ನಮ್ಗೆ ತಿಳಿದು ಬಂತು. ಸೊ ಹಾಗಾಗಿ ಅದು ಹೇಗ್ ಬಂತು, ಆ ದ್ವೇಷ ಅನ್ನೋದು ತಡ್ಕೊಳಕ್ ಹೇಗಾಯ್ತು? ಸತ್ಯ ತಿಳ್ಕೊಂಡಿದ್ದಕ್ಕೆ. ಆ ಸತ್ಯ ತಿಳ್ಕೊಂಡಿರೋದನ್ನ ಆ ನೆಕ್ ಮೂಮೆಂಟ್ ಅಲ್ಲಿ ಎಷ್ಟು ದುಃಖ ಇರುತ್ತಲ್ವಾ, ಅಷ್ಟು ಕಳ್ಕೊಂಡಿದೀವಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಇರೋದು, ಮತ್ತೆ ಅದು ತುಂಬಾ ಅವಶ್ಯಕತೆ ಇರೋದು. ಹಣ ಅಂದ್ರೆ ಅವಶ್ಯಕತೆಗಳಿಗೂ ಇಲ್ಲದಿರ ಅಷ್ಟು ಕಳ್ಕೊಂಡಿದೀವಿ ಅಂದ್ರೆ ದುಃಖ ಇರುತ್ತಾ ಇಲ್ವಾ, ಕಷ್ಟ ಇರುತ್ತಾ ಇಲ್ವಾ. ಆದರೂ ಸಹ ಅದನ್ನ ಹೀಗೆ ತಾಳ್ಮೆಯಿಂದ ಇರಕ್ ಸಾಧ್ಯ ಆಯ್ತು ಅಂದ್ರೆ ಆಗಾಗಲೇ ಈ ಆಧ್ಯಾತ್ಮಿಕತೆಯಲ್ಲಿರೋದ್ರಿಂದ ಬಾಡಿ ಮೈಂಡ್ ಈ ಒಂದು ನಮ್ಮ ಬುದ್ಧಿವಂತಿಕೆ ಅಂತೀವಲ್ವಾ, ನಾವು ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಏನ್ ಪನಿಷ್ಮೆಂಟ್ ಕೊಡಬೇಕು ಅಂದ್ರೆ ಅವರು ಎಲ್ಲೂ ನಮ್ಮ ಮುಖ ತೋರಿಸ್ಬಾರ್ದು ಅನ್ನೋ ತರ ಯೂಸ್ ಮಾಡ್ತೀವಲ್ವಾ, ಅದು ಬಳಸ್ಲಿಲ್ಲ. ಯಾಕೆ? ಈ ಇದು ಸತ್ಯ ಅನ್ನೋದು ಏನು, ಸುಮ್ನೆ ಯಾವುದು ನಡೆಯೋದಿಲ್ಲ, ಕಾರಣ ಇದ್ರೇನೆ ನಡೆಯೋದು ಅನ್ನೋ ಒಂದು ಅದರಿಂದ ಅವ್ರ ಮೇಲೆ ಸೇಡಾಗ್ಲಿ ಸಿಟ್ಟಾಗ್ಲಿ ಏನೂ ಮಾಡದಿರ ಒಳ್ಳೇದಕ್ಕೆ ಉಪಯೋಗ ಆಗ್ಲಿ ಅಂದಾಗ ಅದು ಹಾಗೇ ಆಯ್ತು. ಆ ಅಕ್ಸೆಪ್ಟೆನ್ಸ್ ಬಂತು. ನಾವು ಆಧ್ಯಾತ್ಮಿಕತೆಯಲ್ಲಿದ್ದೀವಲ್ವಾ, ನಮ್ಮ ಮನೆಯಲ್ಲಿ ಯಾಕೆ ಕಳ್ತನ ಆಯ್ತು, ಆಗ್ಬಾರ್ದಿತ್ತಲ್ವಾ, ಆ ಥರ ಅಲ್ಲ. ನಾವ್ ಏನೇ ಇದ್ರೂ ಸಹ, ದೇವರೇ ಆಗಿದ್ರೂ ಸಹ ಎಷ್ಟೋ ಜನ್ಮಗಳಲ್ಲಿ ದೇವ್ರ ಆಗದೆ ಇರೋನು ಜೀವನ ಮಾಡಿರ್ತೀವ ಇಲ್ವಾ. ಈಗ ನಾವು ಒಳ್ಳೆಯದು ಕೆಟ್ಟದ್ದು ನೋವು ಮಾಡಬಾರ್ದು ಅಂತ ಬಂದಿದೀವಿ. ಈ ಸ್ಥಿತಿಗೆ ಬರ್ದೇ ಇರೋವಾಗ ಹಿಂದೆ ಎಷ್ಟೋ ಮಾಡಿರ್ತೀವ ಇಲ್ವಾ ನಾವೂನು. ಸೊ ಅದೆಲ್ಲ ಎಲ್ಲಿ, ಯಾರು ಆ ಸಾಲವನ್ನ ತೀರ್ಸೋದು, ಅದೆಲ್ಲ ಕ್ಲಿಯರ್ ಮಾಡ್ಬೇಕಿರೋದು ಯಾರು? ನಾವೇ ಅಲ್ವಾ. ಸೊ ಹಾಗಾಗಿ ನಾವೆಷ್ಟೇ ಈ ಪಾತಲ್ಲಿದ್ರೂ ಸಹ ಎಲ್ಲರಿಗೂ ಕಷ್ಟ ಬರುತ್ತೆ, ಕಾಯಿಲೆಗಳು ಬರುತ್ತೆ, ಎಲ್ಲವೂ ಬರುತ್ತೆ, ಅಶಾಂತಿ ದುಃಖ ಎಲ್ಲವೂ ಬರುತ್ತೆ, ನೋವು ಬರುತ್ತೆ. ಆದ್ರೆ ಅದನ್ನು ಹೋಗ್ಲಾಡಿಸ್ಕೋಬಹುದು. ಹೋಗ್ಲಾಡಿಸ್ದಕ್ಕೆ ಆಗದೆ ಇರೋವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಬರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಸ್ವಾರ್ಥ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಹೇಗೆ ಒಂದು ಆತ್ಮ ಅನ್ನೋದು ಅಂದ್ರೆ ಒಂದು ಚೈತನ್ಯನೋ ಪ್ರತಿಯೊಬ್ಬರೂ ಅದೇ ಅನ್ನೋದನ್ನ ನಮಗೆ ಮನವರಿಕೆ ಆಗ್ತಾ ಆಗ್ತಾ ಬಂದಾಗ ನಾವು ಹಿಂದೆ ಹೇಗೆ ಜೀವನ ನಮ್ಮ ಒಂದು ಆಕ್ಟಿವಿಟೀಸು ನಮ್ಮ ನಡವಳಿಕೆ ಇರುತ್ತೋ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮಲ್ಲಿ ಆ ಡಿವೈನ್ ಕಾನ್ಶಿಯಸ್ ಅನ್ನೋದು ಹೆಚ್ಚಾಗ್ತಾ ಹೋದಾಗ ನಾವು ಸಹ ದೈವಿ ಗುಣಗಳಂತೆ ಜೀವನ ಮಾಡ್ತೀವಿ. ಹಿಂಸೆ, ನೋವು, ಇನ್ನೊಬ್ಬರಿಗೆ ಹರ್ಟ್ ಮಾಡೋದಾಗ್ಬೋದು, ಈ ಥರದ್ದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನನ್ನ ಹಾಗೆ ಅವರು ಹೀಗೆ ನನಗೆ ನೋವಾಗುತ್ತೋ ನನ್ನ ಹಾಗೆ ಅವರು ಇನ್ನೊಬ್ಬರು ಅಂದಾಗ ಅವ್ರಿಗೆ ನೋವು ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ ಅಲ್ವಾ. ನನಗೆ ಹೇಗೆ ದುಃಖ ಬರುತ್ತೋ ಅದು ಮಾಡಿ ಇನ್ನೊಬ್ಬರಿಗೆ ದುಃಖ ಪಡೋ ತರ ಯಾಕೆ ಮಾಡಕ್ ಹೋಗ್ತೀವಿ?
ಅಲ್ವಾ? ಆ ಥರ ಸೋಲ್ ಕಾನ್ಷಿಯಸ್ ಅನ್ನೋದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದು ಹೆಚ್ಚಾದಾಗ ನಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ, ಎಲ್ಲ ಶಾಂತವಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಹಾಗಾಗಿ ಎಲ್ಲಿವರೆಗೂ ನಾವು ನಮ್ಮ ನಾನು ಅನ್ನೋದು, ನಿಜವಾದ ನಾನು, ಈಗ ನಾನು ಅನ್ಕೊಂತಾ ಇರೋ ಒಂದು ಬಾಡಿ ಕಾನ್ಷಿಯಸ್ ನಿಜವಾದ ನಾನು ಅಲ್ಲ. ನಾವು ಏನು ತಪ್ಪು ತಿಳುವಳಿಕೆಯಿಂದ ನಾನು ಅಂತ ಬಿಡಿಸ್ತಿದೀವಿ ಅಷ್ಟೇ. ನಿಜವಾದ ನಾನುವಿನ ಸಂಪರ್ಕದಲ್ಲಿ ನಾವು ಎಷ್ಟೆಷ್ಟು ಇರ್ತೀವೋ ಅಷ್ಟಷ್ಟು ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಅನ್ನೋದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ನನ್ನ ಇಷ್ಟೋ ಅಷ್ಟೋ ನಾನು ತಿಳ್ಕೊಂಡಿರೋದು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ಅವಕಾಶ ನೀವು ನೀಡಿದ್ದಕ್ಕೆ, ನೀವೆಲ್ಲರೂ ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.